ರುಕ್ಮಿಣಿ, ಹಾಗಾದ್ರೆ ಯುದ್ಧ ನಿಶ್ಚಯವಾಯಿತು. ನಾನು ಮೊದಲೇ ಹೇಳಿಲ್ಲವೇ, ಯುದ್ಧವೆಂದರೆ ನಿಮ್ಮ ಹೃದಯವು ನಲಿಯುವುದೆಂದು. ಉಪಾಯವಿಲ್ಲ ರುಕ್ಮಿಣಿ, ಯುದ್ಧವೋ ಇಂದು ಅವಶ್ಯಕ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಇಲ್ಲಿವರೆಗೂ ಎಲ್ಲಿಯೂ ಕಾಣದ ಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳು, ಭೀಷ್ಮ, ದ್ರೋಣ, ಕುಮವರ್ಮ, ಕರ್ಣ ಮುಂತಾದ ಮಹಾರಥಿಕರು. ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳು. ಈ ಯುದ್ಧವು ಮುಗಿದ ಬಳಿಕ ಮಾನವ ರಾಶಿಯಲ್ಲಿ ಅದೆಷ್ಟು ಜನರು ಜೀವಂತವಾಗಿ ಉಳಿಯುವರು? ಯುದ್ಧ ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಮಾನವ ಲೋಕವನ್ನು ಈ ಪ್ರಳಯಾವರ್ತದಿಂದ ರಕ್ಷಿಸಿ, ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೆಡಲೇಕೆ? ಮತ್ತೊಮ್ಮೆ ಶಾಂತಿಗಾಗಿ ಪ್ರಯತ್ನಿಸಿ ಸ್ವಾಮಿ. ಪ್ರೇಮ
ಸ್ಥಾಪನೆ ಆಗುವುದಿಲ್ಲ. ಆಹಾ. ಪುರಾತನದ ಅಳಿವೆ ನೂತನದ ಆವಿಷ್ಕಾರ. ಯುದ್ಧವು ಇಂದು ಅವಶ್ಯಕ. ಆದರೆ ಆ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲ್ಮಶವನ್ನು ತೊಳೆಯುವೆನು. ಕುರುಕ್ಷೇತ್ರದ ಧೂಳಿನ ಒಂದೊಂದು ಕಣವನ್ನು ರಕ್ತರಸದಿಂದ ತೋಯಿಸಿ ವೀರದತ್ತದಿಂದ ಸುಸಜ್ಜಿತವಾಗಿ ಮಾಡಿ ಪುಣ್ಯ ಬೀಜವೊಂದನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ವಿಜ್ಞಾನ, ದರ್ಶನ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ನೀಡುವುದು. ಪ್ರಿಯ, ನಿಮ್ಮ ಈ ಸ್ಪರ್ಶವು ಮೃತ ಸಂಜೀವಿನಿ ಇದ್ದಂತೆ. ಆ ದೃಷ್ಟಿ ಮಾತ್ರದಿಂದ ಈ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲೆ ನೀನು. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆ ಆದ್ರೂ ಏಕೆ? ರುಕ್ಮಿಣಿ, ಕಾಳ ಸರ್ಪ ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾಗಿರುವ ಅವಯವಗಳನ್ನು ಛೇದಿಸುವ ಹೊರತು ಮತ್ತಾವ ಉಪಾಯವೂ ಇಲ್ಲ. ಆರ್ಯಾವರ್ತಕ್ಕೀಗ ಅಂತಹ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸುರೆಯಿಂದ ಪ್ರಮತ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮ ರೋಗದ ಅಂತರವು ಕಾಣಿಸಿಕೊಂಡಿದೆ. ರಕ್ತ ಕ್ಷಯದಿಂದ ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ. ಪ್ರೇಯಸಿ, ಇಷ್ಟೊಂದು ಜನರ ಮರಣದಿಂದ ಧರ್ಮವು ಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಧಿಕ್ಕಾರವಿರಲಿ. ನೀನು ಮತ್ತೊಂದು ಬಾರಿ ಶಾಂತಿಗಾಗಿ ಪ್ರಯತ್ನಿಸಿ. ಈ ಘೋರ ಹತ್ಯಾಕಾಂಡ ನಿಲ್ಲಲಿ. ರುಕ್ಮಿಣಿ, ಸ್ವಾಮಿ, ನಿನ್ನ ಮಾತಿನಂತೆ ನಾನು ಶಾಂತಿ ಸಮಾಧಾನಗಳಿಗಾಗಿ ಪ್ರಯತ್ನಿಸುವೆನು. ಅದಕ್ಕೋಸ್ಕರ ಈ ದಿನವೇ ನಾನು ಹಸ್ತಿನಾವತಿಗೆ ತೆರಳುವೆನು. ಹಾಗೆ ಆಗಿ ಪ್ರಿಯ. ರುಕ್ಮಿಣಿ, ಸ್ವಾಮಿ, ಆದರೆ ಈ ನನ್ನ ಕೊನೆಯ ಪ್ರಯತ್ನವೂ ಸಹ ವಿಫಲವಾಗುವಂತೆ ಕಂಡು ಬರುತ್ತಿರುವುದು. ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ, ನಯನ ಮನೋಹರಿಯೇ, ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ, ನಯನ ಮನೋಹರಿಯೇ, ಮಂದರ ಗಿರಿಧರ ನರಸಿದಯಾಮಯೇ, ಮಂದರ ಗಿರಿಧರ ನರಸಿದಯಾಮಯಿ, ಸಿಂಧು ತಿಲಕ ಶ್ರೀ ಕಮಲ ಮುಖಿಯೇ, ಸುಂದರಿಯೇ ಆನಂದದ ಸಿರಿಯೇ, ಸಿಂಧು ತಿಲಕ ಶ್ರೀ ಕಮಲ ಮುಖಿಯೇ, ಸುಂದರಿಯೇ ಆನಂದದ ಸಿರಿಯೇ, ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ, ನಯನ ಮನೋಹರಿಯೇ. ಕುಸುಮನಯನ ಲೀಲಾ ಪ್ರಿಯ ರುಕ್ಮಿಣಿ ಲೋಲ, ಕುಸುಮನಯನ ಲೀಲಾ ನಸುನಗೆ ಹೇ ಮನಕಾನಂದದ ಫಲ, ನಸುನಗೆ ಹೇ ಮನಕಾನಂದದ ಫಲ, ಕಾಶಪಾಲ ಶಿಷ್ಟ ಭಾಗವಿ ಧರ್ಮದ ಮೂಲ, ಕಾಶಪಾಲ ಶಿಷ್ಟ ನನ್ನ ಭಾಗವಿ ಧರ್ಮದ ಮೂಲ, ಕುಸುಮನಯನ ಲೀಲಾ ಪ್ರಿಯ ರುಕ್ಮಿಣಿ ಲೋಲ, ಕುಸುಮನಯನ ಲೀಲಾ. ಗಂಧ ಪರಿಮಳವ ಧರಿಸಿ ಮಂದಹಾಸದಿಂದೆನ್ನವರಿಸಿ, ಗಂಧ ಪರಿಮಳವ ಧರಿಸಿ ಮಂದಹಾಸದಿಂದೆನ್ನವರಿಸಿ, ಮನಮಂದಿರದೊಳು ನೆಲೆಸಿ ಆ ಮನಮಂದಿರದೊಳು ನೆಲೆಸಿ ಮನಕಾನಂದದ ತಣಿರಸ ಬೀರುವ, ಮನಕಾನಂದದ ತಣಿರಸ ಬೀರುವ ಚೆಲುವಿನ ತಾರೆಯೇ ಒಲವನ್ನು ತೋರುನಿ ನಿಲುಕು ನೀಲಾಂಬರೇ, ಚೆಲುವಿನ ತಾರೆಯ ಒಲವನ್ನು ತೋರುನಿ ನಿಲುಕು ನೀಲಾಂಬರೇ, ಚೆಲುವಿನ ತಾರೆಯೇ ಒಲವನ್ನು ತೋರುನಿ ನಿಲುಕು ನೀಲಾಂಬರೇ, ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ, ನಯನ ಮನೋಹರಿಯೇ.
ಪೂರ್ಣವತಾರಿ ನನ್ನ ತಿಳಿದು ಬಾಳುವ ನಾನಿದಂಗೆ ಪೂರ್ಣವತಾರಿ ನಿನ್ನ ನನ್ನ ತಿಳಿದು ಬಾಳುವ ನಾನಿದಂಗೆ ಶ್ಯಾಮಲ ವರ್ಣನೆ ನಿನ್ನ ಮೊರೆಯ ಕೇಳ ಗೋಪಿಲೋಲ ಕೃಷ್ಣ 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 ಧರಿಗೆ ಭಾರವೇ ಇನ್ನ ಜನುಮ ವ್ಯರ್ಥವೇ ಹರಿಯೇ ಮರೆತ ಮೇಲಿನ ಧರಿಗೆ ಭಾರವೇ ಇನ್ನ ಜನುಮ ವ್ಯರ್ಥವೇ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ಗೋ
ಪತ್ನಿ ಆಗಿದ್ರು ಸಹ ಈ ನನ್ನ ಬೆಚ್ಚದ ಮುಡಿಯನ್ನು ಕಟ್ಟಿಸುವವರು ಯಾರೂ ಇಲ್ಲದಾಗಿದೆ. ನೀವಾದ್ರೂ ಬಂದು ಈ ನಿಮ್ಮ ಸಹೋದರಿಯ ಕಷ್ಟವನ್ನು ಪರಿಹರಿಸಬಾರದೆ ದೇವ, ಪರಿಹರಿಸಬಾರದೆ. ಏನಾಯಿತು ಈ ರೀತಿ ಹೆಸರಿಂದಿರುವೇಕೆ? ಅವನೊಂದು ಕಣ್ಣೀರು ಕರೀತಿರಬೇಕಂತೆ ಅವನವರ ಪಟ್ಟ ಮೈಜನೆ ಈ ಭೀಮನ್ ಮನೋಮಣೆ ದೇವಿ ವಾಸುದೇವನ ತೆರೆಯು ನಮಗಿರಲು, ವಾಸುದೇವನ ತೆರೆಯು ನಮಗಿರಲು ಬಂದುದಾವುದ ಕೊರತೆ ಪರಮ ವಿಕ್ರಮದಿ ಪರಿಹರಿಸದಿರ್ಪಡೆ ಈ ಪ್ರಚಂಡ ಭೀಮ. ಪ್ರಿಯತಮೆ ಏಕೆ ಚಿಂತಿಪೆ ದ್ರುಪದ ನಂದಿನಿ ಏಕೆ ಚಿಂತಿಪೆ ದ್ರುಪದ ನಂದಿನಿ ಭಯವ ಗಡ ಪರಮ ಕರ್ತನೆ ಪ್ರಿಯ ಏಕೆ ಚಿಂತಿಪೆ ದ್ರುಪದ ನಂದಿನಿ ಕುರುಪತಿಯ ಹೊಡಮುರಿದು ಮುದದಿಂದ ಕುರುಪತಿಯ ಹೊಡಮುರಿದು ಮುದದಿ ಹೊಡಮುದವರನ್ನು ಒದಗದ ಬಿಡ ದೊರಕಲೆ ಹೊಡಮುದವರನ್ನು ಒದಗದ ಬಿಡ ದೊರಕಲೆ ಕಟ್ಟಿ ಹೊಡಿಗೊಟ್ಟೆ ಹೊದ ಮೆಟ್ಟಿನಿರುತ್ತದೆ ಹೊಡಕಟ್ಟಿ ಹೊಡಿಗೊಟ್ಟೆ ಹೊದ ಮೆಟ್ಟಿನಿರುತ್ತದೆ ಏನಾಯಿತು ಈ ರೀತಿ ಹೊಂದಿರಬೇಕೆ? ನಿನ್ನ ನೆಲೆಸಲು ನಾನಿಲ್ಲವೇ? ಈ ಜೋತಿಕೇನು ಈ ಪ್ರಚಂಡ ನಿಜವೇ ನಿಜವೇ. ನೀವುಗಳು ನನ್ನ ಪತಿಗಳಾಗಿರುವಾಗ ಕಾಡಿನ ವಾಸವು ಪರಮಯು ಇಷ್ಟರಲ್ಲೇ ಕಾಲ ಕಳೆಯಬೇಕಾಯಿತು. ಇನ್ನು ಇನ್ನು ಈ ದ್ರೌಪದಿಯು ಜೀವಿಸಿ ಫಲವಾದರೂ ಏನು? ದೇವಿ ಸಾಕು ಮಾಡು, ನನಗೆ ಪರಂಪರೆಗಳ ಪರಿಹರಿಸಿ ಕಾಪಾಡುವುದು ಯಾರು? ಈ ಪ್ರಚಂಡ ಭೀಮನಲ್ಲವೇ? ನೆರೆಸವ ಮತದಲ್ಲಿ ಅಗ್ರಜನ ವಿರುದ್ಧವಾಗಿ ನಡೆಯಬಾರದ ಸುಮ್ಮನಿದ್ದ ಮಾತ್ರಕ್ಕೆ ನನ್ನನ್ನು ಕೈಲಗುವ ಹೇಳಿ ಎಂದು ಭಾವಿಸಿದೆಯಾ? ಚಲಿಸುತ್ತಿರುವ ಸೂರ್ಯಚಂದ್ರಾದಿಗಳೇ ದಿಕ್ಕು ತಪ್ಪಿ ಹಿಂದೆ ಮುಂದಾದರೂ ಸರಿ, ಸಪ್ತ ಸಾಗರಗಳು ಬೋರ್ಗಳೆದು ಬತ್ತಿ ಹೋದರೂ ಸರಿ, ತ್ರಿಮೂರ್ತಿಗಳು ಎದುರಾಗಿ ಬಂದಿರುತ್ತರೂ ಸರಿ, ಆ ದುರುಳ ಕೌರವರ ಶತರುಂಡವನ್ನು ಈ ಧರಣಿಗೆ ಉರುಳಿಸಿ ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಂಡು ಬರೆಯುತ್ತಾರೆ. ಬಂಡ ಬಕರನ್ನು ಕೊಂದ ಪ್ರಚಂಡ ಭೀಮನ ಅಲ್ಲ. ನಿಜವೇ ನಿಜವೇ. ಪುರುಷರಿಗೆಲ್ಲ ವೀರ ಶಿಖಾಮಣಿಗಳು ತಾವೇ ಅಲ್ಲವೇನು? ದೇವಿ ಕೂಳ ಕೌರವರ ಕಾಲ ಕೆಡಿಸಿದೆ, ತಾಳು ತಾಳನೆ ಕಾಲ ಕೆಡಿಸಿದೆ, ತಾಳು ತಾಳನೆ ಸೈರಿ
ಎಂದು ನನ್ನ ಸಭಾರಂಗಣದ ಮಧ್ಯದಲ್ಲಿ ಎದ್ದು ನಿಂತು ಓ ರಾಣಿ ಆ ದುರ್ಮದಾನ ದುಡಿಯೋ ರಾಜ ಕಿರೀಟವನ್ನು ಈ ನಡೆಗಳಿಂದ ಪುಡಿ ಪುಡಿ ಮಾಡಿ ಈ ನಡೆಗಳಿಂದ ಅವನ ತೊಡೆಯನ್ನು ಚೂರು ಮಾಡಿ ಎಂದು ಅಂದು ನನ್ನ ಕೊಲೆಯಂತೆ ಅಲ್ಲಿಯವರೆಗೂ ಇನ್ನೂ ಮಾತುಗಳು ಅನವಶ್ಯಕ. ಓಹೋ ಪಾರ್ಥ, ಅಂದು ತುಂಬಿದ ರಾಜ್ಯಸಭೆಯಲ್ಲಿ ಕರ್ಣನ ಶಿರಸ್ಸನ್ನು ಈ ಧರೆಗೆ ಕೆಡಹುವೆ ಎಂದು ಪ್ರತಿಜ್ಞೆ ಮಾಡಿದ್ರಲ್ಲ, ಎಲ್ಲಿ ಆ ನಿಮ್ಮ ಪ್ರತಿಜ್ಞೆ ಏನಾಯ್ತು? ಮರೆತು ಹೋದಿರೇನು? ಪಾಂಚಾಲಿ, ಅಂದು ದುರ್ಯೋಧನನ ರಾಜ್ಯಸಭೆಯಲ್ಲಿ ಅಗ್ರಜನ ಧರ್ಮಪಾಶಕ್ಕೆ ಬದ್ಧನಾಗಿ ಮಂತ್ರಮುಗ್ಧವಾದ ಸಿಂಹದಂತೆ ಕ್ಷಣಕಾಲ ಮೌನ ವಹಿಸಿದ ಮಾತ್ರಕ್ಕೆ ನನ್ನನ್ನು ಕೈಲಾಗದ ಹೇಳಿ ಎಂದು ಭಾವಿಸಿದೆ. ಕಾಂಡವವನವನ್ನು ದಯಿಸಿ ಕಾಲರೇಖ ನಿವಾತಕರನ್ನು ಮರ್ದಿಸಿ ಅವರನ್ನು ಮೆಚ್ಚಿಸಿ ಪಾಶುಪತವನ್ನು ಜಯಿಸಿ ಪಾಂಡವರ ಯಶೋಧುಂದುಬಿಯನ್ನು ಬೆಳಗಿಸಿದ ಈ ಗಾಂಡೀವಿಯ ಪರಾಕ್ರಮನಿದರು ನಿನ್ನೆ ನಿಂದೆಯ ನುಡಿಯೇ. ಕೇಳು, ಮುಂಬರುವ ಭೀಕರ ಕುರುಕ್ಷೇತ್ರ ಮಹಾಸಮರದಲ್ಲಿ ಈ ನನ್ನ ಗಾಂಡೀವದಿಂದ ತರಂಗಗಳಾಗಿ ಹೊರಹೊಮ್ಮುವ ಈ ನನ್ನ ದಿವ್ಯಾಸ್ತ್ರಗಳು ಆ ದುರುಳ ಕೌರವರ ಗುಂಡಿಗೆಗಳನ್ನು ಸೇರುವ ಅಲ್ಲದೆ ತುಂಬಿದ ರಾಜಸಭೆಯಲ್ಲಿ ನಿನ್ನನ್ನು ಅವಮಾನಿಸಿದಾಗ ಆ ದುರುಳ ದುರ್ಯೋಧನನ ಮಾತಿಗೆ ಮಾತು ಗಳಿಸಿದಾಗೈಸಿ ನೆಟ್ಟನಲ್ಲ ಆ ಸೂತ ಅಂದೇ ಅವನ ಶಿರಸ್ಸನ್ನ ಛೇದಿಸುವುದಾಗಿ ನಾನು ಮಾಡಿದ ಪ್ರತಿಜ್ಞೆ ನೀನೇನು ಮರೆತಿರುವೆಯಾ? ಇಂತಹ ಗಂಡೆದೆಯ ಗಂಡಂದಿರು ನಿನಗಿರುವಾಗ ನೀನೆ ಯಾಕೆ ಚಿಂತಿಸುವೆ ದ್ರೌಪದ? ಶಾಂತಳಾಗು. ನನಗೇಕೆ ಚಿಂತೆ ಪ್ರಾಣೇಶ್ವರ, ನನಗೇಕೆ ಚಿಂತೆ? ನಿಮ್ಮಯ್ಯ ಬಾಳೆತಕ್ಕೆ, ನಿಮ್ಮಯ್ಯ ಬಾಳೆತಕ್ಕೆ, ನಿಮ್ಮಯ್ಯ ಬಾಳೆತಕ್ಕೆ, ನಿಮ್ಮಯ್ಯ ಬಾಳೆತಕ್ಕೆ. ಪ್ರಾಣೇಶ್ವರ, ಪ್ರಾಣೇಶ್ವರ, ಭೀಮಸೇನ, ನಾಚಿಕೆ ಆಗೋದಿಲ್ವೇ? ನಿಮ್ಮಯ ಬಾಳೆ ತಗೆ, ನಿಮ್ಮಯ ಬಾಳೆ ತಗೆ, ನಿಮ್ಮಯ ಬಾಳೆ ತಗೆ. ಕರ್ಣನ ಶಿರವ ಧರೆಯಲ್ಲಿ ಕೆಡಹುವೆ, ಕರ್ಣನ ಶಿರವ ಧರೆಯಲ್ಲಿ ಕೆಡಹುವೆ, ಮಾಡಿದ ಪಂಥವ ಮರೆತಿಹರೆ ನೀವು, ಮಾಡಿದ ಪಂಥವ ಮರೆತಿಹರೆ ನೀವು. ಪ್ರಾಣೇಶ್ವರ, ಛೀ 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 ಛೀ, ನಾಚಿಕೆ ಆಗುದಿಲ್ವೇ ನಿಮಗೆ? ನಿಮ್ಮಯ ಬಾಳೆ ತಗೆ, ನಿಮ್ಮಯ ಬಾಳೆ ತಗೆ, ನಿಮ್ಮಯ ಬಾಳೆ ತಗೆ, ನಿಮ್ಮಯ ಬಾಳೆ ತಗೆ, ನಿಮ್ಮಯ ಬಾಳೆ ತಗೆ. ಆಹಾಹಾ, ಸ್ತ್ರೀಯಾದ ನನ್ನ ಮುಂದೆ ನಿಮ್ಮ ಪೌರುಷವನ್ನು ತೋರಿಸುತ್ತಿರುವಿರಿ ಹೊರತು ಅಂದು ಆ ತುಂಬಿದ ರಾಜ್ಯಸಭೆಯಲ್ಲಿ ಏಕೆ ಹಾಗೆ ಮೌನವಾಗಿ ಕುಳಿತಿದ್ದೀರಿ? ಈಗ ಮಾತನಾಡಬಾರದೆ? ಪ್ರಿಯ ಸಹೋದರರೇ, ಇನ್ನು ನಮ್ಮ ಪ್ರತಿಜ್ಞೆಯಂತೆ 12 ವರ್ಷ ವನವಾಸವನ್ನು
1 ವರ್ಷ ಅಜ್ಞಾತವಾಸವನ್ನು ಶ್ರೀಕೃಷ್ಣ ಪರಮಾತ್ಮನ ದಯೆಯಿಂದ ನಿಮ್ಮೆಲ್ಲರುಗಳ ಸಹಾಯದಿಂದ ಕಳೆದವು. ಇನ್ನು ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೌರವರಿಂದ ಪಡೆದು ಸಂಧಿಯನ್ನು ಮಾಡಿಕೊಂಡು ಸುಖದಿಂದ ಬಾಳೋಣ. ಇದಕ್ಕೆ ತಮಗಳ ಅಭಿಪ್ರಾಯವೇನು? ಅಣ್ಣ ಧರ್ಮನಂದನ, ಸಮಸ್ತ ಲೋಕಾನುಗುಣ ನಿಮಗೆ ಪ್ರತಿಯೊತ್ತರನ್ನು ಆವಾಹಿಸಬಹುದು. ವಂಚಕರ ಪ್ರತಿ ಸಮಸ್ಯೆಯಿಂದ ಅಲ್ಲೋಲ ಕಲ್ಲೋಲವಾದ ನಿನ್ನ ಸ್ಥೈರ್ಯವು ಸತ್ಯ ಪರೀಕ್ಷೆಗೆ ಸವಾಲಾಗಿದೆ. ಸಪ್ತ ದೀಪೋದ್ಗಾರ ನಭೋ ಮಾರ್ಗಗಳೇ ಚಲಿಸಬಹುದು. ಸುರ ಕಿನ್ನರ ಕಿಂಪುರುಷ ಗಂಧರ್ವ ಪಾಲೋಚನೆದಿರವಲ್ಲಿ ಆ ಕ್ಷತ್ರಿಯೋಜ ಧರ್ಮನುಂಗಿದ ಕುರುಗುರನ್ನು ಮಾತದಲ್ಲಿ ಈ ಭರತ ವಂಶವನ್ನು ಛಿದ್ರವಾಗಿ ಒಡೆಯಲು ಹೊಡಿರುವ ಆ ಕೌರವರು ಈ ನಮ್ಮ ಪಾಂಚಾಲಿ ಬಾ ನನ್ನ ತೊಳೆ ಎಂದು ಕರೆದು ಊರಿಗರಂತಲ್ಲ ಅವನ ಅಟ್ಟ ಆಸವದೆಷ್ಟರೋ ಮಟ್ಟಿರಿ ನಾನು ನೋಡಲೇ. ಈ ಭರತ ವಂಶದಲ್ಲಿ ತುಚ್ಛ ಮಾನವನ ಪಾಂಡವರನ್ನು ಬರೆಯಿರಲ್ಲ. ಅವನಂತ ಬಲವಂತನಾದರೆ ನನ್ನಂತ ಗಂಡದ ಗುಂಡಿನವರಿದ್ದರೆ ಒಳಾಂಗಣದಲ್ಲಿ ಪಡತೊಟ್ಟು ನಿಲ್ಲಲಿ. ಕೋಟ್ಯಾಧೀಕ್ಷನಾಗಿ ಬಂದು ಸಾಡಿಲ್ಲದೆ ಸರಿ ಆ ತುರುಳ ಕೌರವರ 99 ಮಂದಿ ಸಹೋದರ ಪುರರಕ್ತ ಅರಿಸೇ ಬಿಡುವೆ. ಆದ್ದರಿಂದ ಯುದ್ಧ ಎಂದು ನನಗೆ ಸದಾ ಸಿದ್ಧ. ಭೀಮಸೇನನ ಅಭಿಮತವೇ ನನ್ನ ಅಭಿಮತ. ಯುದ್ಧ ನಡೆದೇ ತೀರಬೇಕು. ಪ್ರಿಯ ಸಹೋದರರೇ, ದುಡುಕುವುದರಿಂದ ಯಾವ ಪ್ರಯೋಜನವೂ ಇಲ್ಲ. ಶ್ರೀಕೃಷ್ಣ ಪರಮಾತ್ಮನನ್ನು ಪ್ರಾರ್ಥಿಸೋಣ. ಸ್ವಾಮಿಯ ಬಂದ ನಂತರ ಸ್ವಾಮಿಯ ಸಲಹೆಯಂತೆ ನಡೆಯೋಣ. ಅಲ್ಲಿಯವರೆಗೂ ಶಾಂತಿ ಸಹನೆಯಿಂದಿರುವುದು ನನ್ನ ಅಭಿಮತ. ಶಾಂತಿ 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 ಇನ್ನೂ ಬಿಟ್ಟಿಲ್ಲವೇ ಈ ನಿಮ್ಮ ಉಚ್ಚತರದ ಭ್ರಾಂತಿ? ದರ್ಪದ ಕುಡಿ ಗಂಡ ಬಂದರನ್ನು ತೊಳೆದು ಮುಸ್ಲಿಂ ಮಾತ್ರವೇ ಮೂಜವನ್ನೇ ಜಯಿಸಬಲ್ಲ ಆ ಬಹುಬಲವುಳ್ಳ ಪಾಂಡವರು ಆ ದಾಯಾದಿಗಳ ಭಿನ್ನ ದೇಹಗಳನ್ನು ಈ ರಡದ ಮಾತ್ರ ಬರುವುದಿಲ್ಲ. ಅಗ್ರಜ, ಪಾಂಡವ ಕುಲಮಾನವನ್ನಾಗುವ ಮುನ್ನ ಯುದ್ಧ, ಭಯಂಕರವಾದ ಯುದ್ಧ, ಕುರುಕುಲ ನಾಶ. ಅಗ್ರಜ, ಇಲ್ಲಿಯವರೆಗೂ ನಿಮ್ಮ ಧರ್ಮದ ಕಟ್ಟಿಗೊಳಪಟ್ಟು ಪಟ್ಟ ಕಷ್ಟವೇ ಸಾಕು. ಇನ್ನು ಮುಂದೆ ಶಾಂತಿ ಸಹನೆ ಸಹಿಸಲಾರೆ. ಪರಮಾತ್ಮ ಕೃಷ್ಣ ಎಲ್ಲಿರುವೆ? ದೇವಾ 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 ದೇವಾನಿ ದಯೆ ತೋರಿ ಬಾ ದಿನರದಾತ ದೇವಾನಿ ದಯೆ ತೋರಿ ಬಾ ದೇವಾನಿ ದಯೆ ತೋರಿ ಬಾ. ಪರಮಾತ್ಮ ವಾಸುದೇವ ದಿನರದಾತ ಸುಜನರ ಪ್ರೀತ ದಿನರದಾತ ಸುಜನರ ಪ್ರೀತ ದಿನರದಾತ ಕೃಷ್ಣ ಕೃಷ್ಣ ದಿನರದಾತ ಸುಜನರ ಪ್ರೀತ ದಿನರದಾತ ಸುಜನರ ಪ್ರೀತ ಭಾವಾತೀತ ಭಾಗ್ಯ ವಿಧಾತ ಭಾವಾತೀತ ಭಾಗ್ಯ ವಿಧಾತ ದೇವಾನಿ ದಯೆ ತೋರಿ ಬಾ ದಿನರದಾತ ದೇವಾನಿ ದಯೆ ತೋರಿ ಬಾ ದೇವಾನಿ ದಯೆ ತೋರಿ ಬಾ. ಕೃಷ್ಣ
ಈ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ಪಾಂಡುಪುತ್ರರೇ, ನಿಮಗೆ ಮಂಗಳವಾಗಲಿ. ಅಣ್ಣ, ತಂಗಿ, ನಿನಗೆ ಮಂಗಳವಾಗಲಿ. ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನಾದ ಪುರುಷೋತ್ತಮ, ನಮ್ಮ ಮೊರೆಯನ್ನು ಆಲಿಸಿ ನಮ್ಮ ಪಕ್ಷವನ್ನು ವಹಿಸಲು ಸಮ್ಮತಿಸಿದೆಯಾ? ನೀನು ನಮ್ಮ ಮೇಲೆ ಇಟ್ಟಿರುವ ಈ ವಾತ್ಸಲ್ಯವು ಉದಾರವಾದುದು. ಧರ್ಮನಂದನ, ನನ್ನನ್ನೇಕಯ್ಯ ಇಷ್ಟೊಂದು ಹೊಗಳುವೆ. ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದು ಹಾಗಿರಲಿ, ನಿಮಗೆ ನ್ಯಾಯವಾಗಿ ಬರಬೇಕಾಗಿರುವ ಅರ್ಧ ರಾಜ್ಯದ ವಿಚಾರದಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಅಸ್ಥಿರವಾದ ರಾಜದಾಸಗಾಗಿ ಪ್ರಜಾಕೋಟಿ ಬಂಧು ಬಾಂಧವರನ್ನು ಕಳೆದುಕೊಂಡರ ಏನು ಪ್ರಯೋಜನ? ಉಭಯರು ಸೌಖ್ಯದಿಂದ ಬಾಳುವುದು ಮೇಲಲ್ಲವೇ? ಅಂದರೆ ನಿನ್ನ ಮಾತಿನ ಅರ್ಥ? ಅಂದರೆ ಪರಮಾತ್ಮ, ಸಮಯವನೊಲ್ಲೆನಯ್ಯ ಸಿರಿ ಸಂಪದದ ಆಸೆಗಾಗಿ ಪುರಹರಿ ಮೈಪನಾಗಿ ಪಾಪದ ಒರೆಯ ಧರಿಸೆನ ಶಿರದಲ್ಲಿ ಬಂಧು ಬಾಂಧವರ ರಕ್ತದಿಂನಿಂದ ಅಪವಿತ್ರ ಭೂಮಾತೆಯೋ ಪವಿತ್ರಗೊಳಿಸಲೆಂದು ಘೋರ ಹತ್ಯೆಯ ನೀಕಿದೆ ಸೈಪೆದೆ ದಿಟದಿ ಎರಡು ಸಂದಿಗೆ ಆಪತ್ ಬಂದುವೆ ಕರ ಮುಗಿದು ಬೇಡುವೆನೋ ಕೃಷ್ಣ. ಕೃಷ್ಣ ಕಾಳಗ ಗೈವೋ ಅಸಮ್ಮತವೋ ಯಮಗೆ ಕಾಳಗ ಗೈವೋ ಅಸಮ್ಮತವೋ ಯಮಗೆ ಚಾಳಿತ ಬೇಡೆಂದು ಬೇಡುವೆ ಪರಮಾತ್ಮ. ಚಾಳಿತ ಬೇಡೆಂದು ಬೇಡುವೆ ದೇವಾ 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 ಪರಮಾತ್ಮ ವಾಸುದೇವ. ಕದನದಿಂದೊದಗುವ ಪಾಪವು ಯಮಗೆ ಕದನದಿಂದೊದಗುವ ಪಾಪವು ಯಮಗೆ ದೇವಾ ಕದನವು ಬೇಡ ಮಗೆ ದೇವಾ ಕದನವು ಬೇಡ ಮಗೆ ದೇವಾ
ಪರಮಾತ್ಮ ಧರ್ಮನಂದನ ಅಸ್ಥಿರವಾದ ರಾಜ್ಯದಾಸೆಗಾಗಿ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಹೆಮ್ಮಾರಿಯ ಬಾಯಿಗೆ ತಳ್ಳಲಾರಿ. ಕಲುಷಿತೆಯಾದ ಬರದ ಮಾತೆಯ ಶಿರದಲ್ಲಿ ಹೆಪ್ಪುಗಟ್ಟಿದ ರತ್ನಗಣಗಳನ್ನು ಅದಾವ ಜಲದಿಂದ ಪವಿತ್ರಗೊಳಿಸಲಿ ತಂದೆ. ಇದೊಂದು ಬಾರಿ ದುರ್ಯೋಧನಲ್ಲಿಗೆ ಹೋಗಿ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಪಡೆದು ಶಾಂತಿಯಿಂದ ಸಂಧಿ ಮಾಡಿಕೊಂಡು ಬಾ. ನಮಗೆ ಸತ್ಪುರುಷರ ಹೃದಯ ಮಂದಿರವು ದುಷ್ಟ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧನೆ ಇದು. ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದುದೇ, ಆದರೆ ಇದಕ್ಕೆ ನಿನ್ನ ಸಹೋದರರ ನಮ್ಮಗಳ ಅಭಿಮತಕ್ಕೆ ಆಗ್ರಹ ಎಂಬ ಗೌಡ ಧರ್ಮದ ಕಟ್ಟು ಭದ್ರವೆಂದರೆ ಭ್ರಾತೃ ಭ್ರಾತೃ ಎಂಬ ಪಾತ್ರ ಮಂತ್ರನಾಗಿ ಹೊರಬೇಕು ಈ ನಮ್ಮ ಹೇಳಿದನು. ಭಾವ, ಹಾಗಾದರೆ ನೀನು ಸಂಧಿಗೆ ಸಮ್ಮತಿಸಿದಂತೆಯೇ ಸರಿ. ಇನ್ನು ಅರ್ಜುನ? ವಾಸುದೇವ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮ ಏಕೆ ಸಜೀವವಾಗಿ ಕೊಲ್ಲುವೆ? ಆದಿಯಿಂದಲೂ ಅಪಮಾನ, ಅಪಜಯ, ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನು ಭೇದಿಸಿ ಮುಂದುವರೆದರೆ ಈ ಅಗ್ರಜನೆಂಬ ಮಮಕಾರದ ಪಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಸುಡಬೇಕು ಈ ನಮ್ಮ 7 ಜನ್ಮಗಳನ್ನು. ಅರ್ಜುನ, ಹಾಗಾದರೆ ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆಯೇ ಸರಿ. ಭೀಮಾರ್ಜುನರಿಬ್ಬರು ಸಂಧಿಗೆ ಸಮ್ಮತಿಸಿದ ಮೇಲೆ ನಕುಲ ಸಹದೇವರು ಸಹ ಒಪ್ಪಿಕೊಳ್ಳುವರು. ತಂಗಿ ನರೇಂದ್ರ ನಂದಿನಿ, ಏಕಮ್ಮ ಖಿನ್ನಳಾಗಿ ನಿಂತಿರುವೆಯಲ್ಲ, ಈ ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮ ಸಮ್ಮತ ತಾನೆ? ಅದು ಹೇಗೆ ತಾನೇ ಸಮ್ಮತವಾಗಿದೆ? ಜನಾರ್ದನ ವೇಣುಲೀಲಾ ಪ್ರವೀಣ ಸಿರಗುಡ್ಡಿ ಬೇಡರು ತೋರದೆ ಹೇಗೆ
ಬಗ್ಗೆ ಲವಲೇಶವೂ ಪರಿಜ್ಞಾನವಿಲ್ಲದೆ ಈ ರೀತಿ ಸಂಧಿ ಎಂದು ಯಾಚಿಸುತ್ತಿರುವ ಈ ನನ್ನ ಪತಿಗಳ ಮಾತು ಅದು ಹೇಗೆ ತಾನೇ ನನಗೆ ಸಮ್ಮತವಾದೀತಣ್ಣ? ಧರ್ಮ ಧರ್ಮ ಎಂದು ಹಂಬಲಿಸುತ್ತಾ ಕೈ ಹಿಡಿದ ಧರ್ಮಪತಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋತ ಈ ಧರ್ಮರಾಯರು ಇವರು ನನ್ನ ಪತಿ. ನಾಚಿಕೆ ಆಗುವುದಿಲ್ಲವೇ ನಿಮಗೆ? ಎನ್ನು ತಾವು ಭೀಮಸೇನ ರುದ್ರಾಂಶ ಸಂಭೂತ ಬಂಡಿ ಅನ್ನವನ್ನು ತಿಂದು ಭಂಡಬಕನನ್ನು ಕೊಂದ ಗಂಡ. ನಿಮಗೇಕೆ ಬೇಕು ಈ ಗಧಾದಂಡ? ಅದನ್ನು ಮೂಲೆಯಲ್ಲಿ ಬಿಸಿಟು ಕೈಯಲ್ಲಿ ಸೌಟನ್ನು ಹಿಡಿದು ಪಾಕಶಾಲೆಗೆ ಹೋಗಿ. ನಾಚಿಕೆ ಆಗುವುದಿಲ್ಲವೇ ನಿಮಗೆ? ಅಬ್ಬಾ, ಇನ್ನು ತಾವು ಅರ್ಜುನ, ಪಾರ್ಥ, ಕಿರೀಟಿ, ಗಾಂಧೀವಿ, ದಶನಾಮ ಪರಶಿವನೊಂದಿಗೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಗೆದ್ದ ಪರಮವೀರ. ನಿಮಗೇಕೆ ಬೇಕು ಆ ಪಾಶುಪತಾಸ್ತ್ರ? ಅದನ್ನು ಮೂಲೆಯಲ್ಲಿ ಬಿಸಿಟು ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ನರ್ತನವನ್ನು ಮಾಡಿ ಹೋಗಿ ಸ್ವಾಮಿ. ನಾಚಿಕೆ ಆಗುವುದಿಲ್ಲವೇ ನಿಮಗೆ? ಅಣ್ಣ, ಇವರಾರು ನನ್ನ ಪತಿಗಳಲ್ಲವಣ್ಣ, ಇವರಾರು ನನ್ನ ಪತಿಗಳಲ್ಲ. ಇವರೆಲ್ಲರೂ ನನ್ನ ಪಾಲಿನ ಮೃತ್ಯು ಸ್ವರೂಪ. ಅಣ್ಣ, ನನ್ನ ಪ್ರತಿಜ್ಞೆ ನೆರವೇರಬೇಕಾದ್ರೆ ನಾನೇ ರಣರಂಗವನ್ನು ಪ್ರವೇಶ ಮಾಡುತ್ತೇನೆ. ರಣಚಂಡಿಯಂತೆ ಅವರೆಲ್ಲರನ್ನೂ ಸಂಹರಿಸಿ ಈ ನನ್ನ ಬೆಚ್ಚಿದ ಮುಡಿಯನ್ನು ನಾನೇ ಕಟ್ಟಿಸಿಕೊಳ್ಳುತ್ತೇನೆ. ಒಂದು ವೇಳೆ ಅದು ನನ್ನಿಂದ ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಗಾಹುತಿಯಾಗುತ್ತೇನಣ್ಣ, ಅಗ್ನಿಗಾಹುತಿಯಾಗುತ್ತೇನೆ. ಈಗ ಚೆನ್ನಾಯಿತು. ಸಹಚರ ಇವರ ಅಭಿಪ್ರಾಯವೇ ಒಂದು, ಈ ದ್ರೌಪದಿಯ ಅಭಿಪ್ರಾಯವೇ ಒಂದು ಅಲ್ಲವೇ ಭಾವ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನು ತಾನೇ ಏನು ಮಾಡಿಯೇ? ಏಕೆ ಅಭಿಪ್ರಾಯ ಬೇರೆಯಾಯ್ತಲ್ಲ ಎಂದು ಕೇಳಿದೆನಷ್ಟೇ. ಕೇಳಿದಂಗಾರುವ ಪ್ರಯೋಜನ ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಯಾದ ನಿನ್ನ ಕರ್ತವ್ಯವಲ್ಲವೇ? ಇವಳು ಹೇಳಿದಂತೆ ಕೇಳಿದೆಲ್ಲ ಸಾಕು ಬಿಡು. ಏಕೆ ನೀನು ಕೇಳಲಿಲ್ಲವೇ? ಏಕೆ ಇನ್ನುಳಿದ 4 ಹುಡುಗರ ಪತಿಗಳಲ್ಲವೇ? ಕೇಳುವುದರಿಂದ ಪ್ರಯೋಜನ ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಯಾದ ನಿನ್ನ ಕರ್ತವ್ಯವಲ್ಲವೇ? ಯಾಕೆ ಇನ್ನುಳಿದ 4 ಹುಡುಗ ಪತಿಗಳಿಲ್ಲವೇ? ಅವರದನ್ನು ಪರಿಹರಿಸಲಿ. ಅದಕ್ಕೂ ಈ ಬಿವನಿಗೂ ಯಾವ ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಭಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿಡುಮುಡಿಯ ಕಟ್ಟುವೆನೆನು ಕನಗದ ದಂಡದಿಂ ದುರ್ಯೋಧನನ ತೊಡೆಯ ಪುಡಿಗುಟ್ಟುವೆನೆನು ನುಡಿದೆಯೋ ಗಂಡುಗಲಿ ನೀನಂದು ಢಂಬದ ನುಡಿಯ ಭಾವ ಭೀಮಸೇನ ನುಡಿದು ಮರೆತೆಯೋ ಮರೆತು ನಿದ್ರೆಯೊಳಿಹೆಯೋ ಹಿರಿಂಬ ಮನೋಹರ ನಿನ್ನೆ ಗಂಡದ ಕರುಳರು ಅಬಿರು ನೋಡಿ ಕಣ್ಣೀರ ಕರೆಯುವುದು ಅಲ್ಲವೇ? ನಿನ್ನೆ ಕಣ್ಣೀರ ಬದಲಾಗಿ ಅವೆಗಳ ಹೆಣ್ಣಿರ ಕಣ್ಣಲ್ಲಿ ಕಾಲನೆ ಕೌರವನ ಕರಗಿ ಹೋಗುವನು ಸೆಳೆಯುತ್ತವನು ಕೀಡಗಳ ಬಗೆದು ಸಾಗರ ಪುಡಿಗಟ್ಟುವೆ ಪಾದಕ್ಕೆ ದುರ್ಯೋಧನ ತೊಡೆಯ ಕೃಪಾದತೆ ಕಟ್ಟುವೆ ಬೀರು ಮುಡಿಯ ಹೊಳದಿರುವತೆಯ ಓ ನರಕಾತನ ಮರ್ದನ ಕೇಳಿ ನನ್ನಯ ಕೊನೆಯ ಅಭಿಮತ ಕಾರ್ಮೋಡ ಗುಡಿ ಗುಡಿಗೆ ನಡೆದ ಈ ಭೂಮಿ
ಎಣ್ಣೆಯ ಕೊನೆಯ ಅಭಿಮತ ದಯಮಾಡಿ ಸಂಧಿ ನಿರಾಕರಿಸಿ ಹೋರಾಟಕ್ಕೆ ಆಹಾರ ತೆಗೆದುಕೊಂಡು ಬಾ. ಭಾವ ಭೀಮಸೇನ. ಹೌದು ಜನಾರ್ದನ, ಈ ದೃಪದ ಕುವರಿ ನರೇಂದ್ರ ನಂದಿನಿಯ ಮನಸ್ಸಿನಲ್ಲಿ ಅಡಗಿರುವ ಅಂಧಕಾರವನ್ನು ಕಿತ್ತೊಗೆಯಿದೆ. ಅದೆಂದಿಗೆ ಶಾಂತಿ ಸಮಾಧಾನ ಅಲ್ಲದೆ ಪಲಾಕ್ಷಣಂ ಹೆಚ್ಚಿಸಿ ಪಡೆದನೆ ಪಾಶುಪತಾಸ್ತ್ರ. ಪಲಾಕ್ಷಣಂ ಹೆಚ್ಚಿಸಿ ಪಡೆದನೆ ಪಾಶುಪತಾಸ್ತ್ರ. ವಿಧ ವಿಧಸ್ತ್ರ ಪ್ರಯೋಗದಿಂ ಗಳಿಸಿದೆ ನಾಂ ವಿಜಯನೆಂಬ ಪೆಸರ. ಹರಿಗಳ ಹತಗೈಯ ಅಮಿತೋತ್ಸಾಹದಿಂದಿಹ ಕೃಷ್ಣ. ಹರಿಗಳ ಹತಗೈಯಲು ಅಮಿತೋತ್ಸಾಹದಿಂದಿಹ ಅನುಜರ ಈ ಪರಿನೋಯಿಪುದು ತರವೆ ಧರ್ಮಜಗೆ. ಕೃಷ್ಣ ಕೃಷ್ಣ ವಾಸುದೇವ ಅಮೋಘ ಶಸ್ತ್ರಾಸ್ತ್ರ ಪ್ರಯೋಗೋಪಸಂಹಾರ ಚತುರನು, ವೈರಿಗಳನ್ನು ಲೆಕ್ಕಿಸದ ಅಪ್ರತಿಮ ಶೌರ್ಯ ಸಂಪನ್ನನು, ಅರನ ಮೆಚ್ಚಿಸಿ ಪಾಶುಪತವಂ ಜಯಿಸಿ ಪಾಂಡವರ ಯಶೋದುಂದುಮೆಯನ್ನು ದೇವಲೋಕದಲ್ಲಿ ಬೆಳಗಿಸಿದ ಈ ಗಾಂಡೀವಿಯ ಪರಾಕ್ರಮನೆದುರು ನಿನ್ನೆ ನಿಂದೆಯ ನುಡಿಯೇ. ಕೇಳು, ಮುಂಬರುವ ಭೀಕರ ಕುರುಕ್ಷೇತ್ರ ಮಹಾಸಮರದಲ್ಲಿ ಆ ದುರುಳ ಕರ್ಣನ ಶಿರಸನ್ನ ಛೇದಿಸಿ ಅರಿಯುವ ಪ್ರವಾಹದಲ್ಲಿ ತೇಲಿ ಬಿಡುವವರೆಗೂ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ವಾಸುದೇವ, ಯುದ್ಧ ಅದಕ್ಕೆ ನಾವು ಸದಾ ಸಿದ್ಧ, ನಡೆದೇ ತೀರಬೇಕು. ಅರ್ಜುನ, ಮಿತ್ರ ಅರ್ಜುನ. ಧರ್ಮನಂದನ, ಪರಮಾತ್ಮ, ಭೀಮಾರ್ಜುನರಿಬ್ಬರು ಬಹಿರಂಗದಲ್ಲಿ ಸಮ್ಮತಿಸಿದರು. ಅವರ ಅಂತರಾತ್ಮದಲ್ಲಿ ದ್ವೇಷದ ಜ್ವಾಲೆಯು ದಗದಗನೆ ಹತ್ತಿ ಉರಿಯುತ್ತಿರುವುದು. ಪಾಪ, ಅದನ್ನು ಶಮನ ಮಾಡಲು ಸಾಧ್ಯವಾಗದೆ ಈ ರೀತಿಯಾಗಿ ತವಕ ಪಡುತ್ತಿರುವರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನು ಮುಂದೆ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ, ನನ್ನ ಸಮಸ್ತ ವಿಚಾರವನ್ನು ಅರಿತ ಮಹಾಪ್ರಭು ನೀನು. ಇದೊಂದು ಬಾರಿಯ ದುರ್ಯೋಧನಲ್ಲಿಗೆ ಹೋಗಿ ಸಂಧಿಗೆ ಸಮ್ಮತಿಸುವಂತೆ ಮಾಡು ಮುಕುಂದ. ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಲು ನಿರಾಕರಿಸಿದ ಪಕ್ಷದಲ್ಲಿ ನಮ್ಮ 5 ಗ್ರಾಮಗಳನ್ನಾದರೂ ಕೊಡುವಂತೆ ಮಾಡಿ, ಯುದ್ಧವು ಖಂಡಿತ ಬೇಡ, ಸಂಧಿಗೆ ಸಮ್ಮತಿಸುವಂತೆ ಮಾಡು ಮುಕುಂದ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರಿಬ್ಬರ ದ್ವೇಷದ ಜ್ವಾಲೆಯು ಆರಲೇಬೇಕು. ನನ್ನ ತಂಗಿ ದೃಪದ ನರೇಂದ್ರ ನಂದಿನಿಯ ಕಣ್ಣೀರಿನ ಕಾಲವೇ ಬತ್ತಿ ಹೋಗಲೇಬೇಕು. ಅದಕ್ಕಾಗಿ ನಾನು ಈ ದಿನವೇ ಹಸ್ತಿನಾವತಿಗೆ ತೆರಳುವೆನು. ಅಣ್ಣ, ತಂಗಿ, ಚಿಂತಿಸಬೇಡ, ಚಿಂತೆ ಪಡದಿರು, ಚಿಂತೆ ಪಡದಿರು, ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನದಿ, ಚಿಂತೆ ಪಡದಿರು, ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನದಿ, ಚಿಂತೆ ಪಡದಿರು, ಸಂಧಿಯ ನೆಪದಿಂದ ತೆರಳುವೆನಲ್ಲಿ. ತಂಗಿ, ಸಂಧಿಯ ನೆಪದಿಂದ ತೆರಳುವೆನಲ್ಲಿಗೆ, ಕೆರಳಿಸಿ ಕುರುಬರ ಸಮರ ಸಂಗ್ರಾಮಕ್ಕೆ. ಸಂಧಿಯ ನೆಪದಿಂದ ತೆರಳುವೆನಲ್ಲಿಗೆ, ಕೆರಳಿಸಿ ಕುರುಬರ ಸಮರ ಸಂಗ್ರಾಮಕ್ಕೆ. ವ್ಯಾಕುಲ ಪಡದಿರು, ನೀ
ತಂಗಿ, ಅಣ್ಣ, ಚಿಂತಿಸಬೇಡ. ದುರ್ಯೋಧನನನ್ನು ಸರ್ವ ಪ್ರಕಾರಗಳಿಂದಲೂ ಕೆರಳಿಸಿ ಯುದ್ಧವನ್ನು ನಿಶ್ಚಯ ಮಾಡಿಕೊಂಡೇ ಬರುವೆನು. ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕತ್ತಿಸುವ ಭಾರ ಈ ನಿನ್ನ ಅಣ್ಣನದು. ಹಾಗೆ ಆಗ್ಲಿ ಅಣ್ಣ, ನಿನ್ನ ಇಷ್ಟದಂತೆ ಆಗಲಿ. ಶಕುನಿ, ಹಿಂದೆ ನಿನ್ನ ಶತ ಸಹೋದರ ನಿರಾಹಾರದಿಂದ ಕೊಂದ ಆ ದುರ್ಯೋಧನ ಅಂಶನ ಸರ್ವನಾಶ ಮಾಡಬೇಕೆಂದು ಅಂದು ನೀನಿತ್ತ ಶಪಥ ಏನಾಯಿತು? ಏನಾಯಿತು ಶಕುನಿ ನಿನ್ನ ಶಪಥ? ಏನಾಯಿತು ನಿನ್ನ ಪ್ರತಿಜ್ಞೆ? ಈ ಸೌಬಲ ರಾಜ ಶಕುನಿಯ ಆಶ್ವಾಸನೆಯನ್ನು ಅವಹೇಳನ ಮಾಡುತ್ತಿರುವ ಅಧಮ ಮರುಳುಗಳೇ ಸದ್ದು. ಏನಿ ಬಗೆಯ ಕುಹಕ ಕಂಠದ ಕರ್ಕಶ ಕೇಕೆ? ಏನಿ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತದ ಪ್ರಳಯ ತಾಂಡವ? ಅಖಂಡ ಭರತ ಖಂಡಕ್ಕೆ ಕುಹಕ ಕುಕ್ಷೀಕತೆಯ ಪ್ರವೀಣ, ಮಾತ್ಸರ್ಯದ ಮಹಾನಿಪುಣ ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸೊಲ್ಲಪ? ಎಲ್ಲಾ ದುರ್ನೀತ, ದುರ್ಜಾತ, ದುರುಳ ದುರ್ಯೋಧನನೇ ಕೇಳು. ಒಂದು ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರೂ ಆದ ನನ್ನ 99 ಮಂದಿ ಸಹೋದರರನ್ನು, ನನ್ನನ್ನು, ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಗಳನ್ನು ಸ್ಮರಿಸಿಕೊಂಡರೆ ಅಪ್ಪ, ನನ್ನ ಗುಂಡಿಗೆಯೇ ನಡುಗುತ್ತಿರುವುದು, ನನ್ನ ಕೈ ಕಾಲುಗಳೇ ಕಂಪಿಸುತ್ತಿರುವವು, ನನ್ನ ರಕ್ತವೇ ಕುದಿಯುತ್ತಿರುವುದು. ದುರ್ಯೋಧನ ಅಂದು ನನ್ನ ಹತಭಾಗ್ಯ ಸಹೋದರರಿಗೆ ದಿನಕ್ಕೊಂದು ಹಿಡಿ ಅನ್ನ, ಒಂದು ಒಳಲೆ ನೀರನ್ನು ಕೊಡುತ್ತಿದ್ದೆ. ಆ ನನ್ನ ಸಹೋದರರು ಅದನ್ನೆಲ್ಲವನ್ನೂ ನನಗಿತ್ತು ಅವರೆಲ್ಲರೂ ಉಪವಾಸದಿಂದ ಒಬ್ಬೊಬ್ಬರಾಗಿಯೇ ಹತರಾದರು. ಒಬ್ಬೊಬ್ಬರಾಗಿಯೇ ಹತರಾದರು. ಆ ದಾರುಣ್ಯ ದೃಶ್ಯವು ನನ್ನ ಸ್ಮೃತಿ ಪಟಲದಿಂದಳಿಯದೇ ಉಳಿದು ನಿರಂತರ ಬಡಬಾಗ್ನಿ ಜ್ವಾಲೆಯಲ್ಲಿ ನೊಂದು ಬೆಂದು ತುಷನಾಗಿದ್ದೇನೆ. ಎಲ್ಲವೋ ಕುರುಡನ ಮಗನೇ ಕೇಳು, ನನ್ನೀ ದೇಹವನ್ನು ಅಣು ಅಣುವಾಗಿ ಕತ್ತರಿಸಿ ತುಂಡರಿಸಿದರು. ಪ್ರತೀಕಾರಕ್ಕೆ ಪ್ರತೀಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯದ ಹೊರತಾಗಿ ಮತ್ಯಾವ ಆಸೆ ಆಕಾಂಕ್ಷೆಗಳು ನನಗಿಲ್ಲ. ಈ ಶಕುನಿಯ ಹೃದಯಾಂತರಾಳದಲ್ಲಿ ಜ್ವಾಲಾಮುಖಿಯಂತೆ ಸ್ಫೋಟಿಸುತ್ತಿರುವ ಸೇಡಿನ ರೋಷಾಗ್ನಿ ಜ್ವಾಲೆಗೆ ಈ ನಿನ್ನ ಕುರು ದಗ 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 ನೆದ್ದಿದೆ ದ್ವೇಷ ಜ್ವಾಲೆ, ದಹಿಸುತ್ತಲಿದೆ ಲೋಕ ಕರಾಳೆ. ದಗ ದಗ ನೆದ್ದಿದೆ ದ್ವೇಷ ಜ್ವಾಲೆ, ದಹಿಸುತ್ತಲಿದೆ ಲೋಕ ಕರಾಳೆ. ಹರಡಿದೆ ದಾಹವು ಎಲ್ಲೆಲ್ಲೂ
ಉಳಿಯುವುದೆಂತೂ ಕುರುವಂಶಜರು. ಹರಡಿದ ದಾಹವು ಎಲ್ಲೆಲ್ಲೂ ಉಳಿಯುವುದಂತೂ ಕುರುವಂಶಜರು. ತಗದಗನೆದ್ದಿದೆ ದೇಶಜ್ವಾಲೆ, ದಹಿಸುತ್ತಲಿದೆ ಲೋಕ ಕರಾಳೆ. ಯೋಧನಾ ಕುರುಪತಿ ನಮ್ಮನು ಮೋಸದಿ ತಂದ ಹಸ್ತಿನವತಿಯ ಸೆರೆಯೊಳಗಿಟ್ಟನು. ಕುರುಪತಿ ನಮ್ಮನು ಮೋಸದಿ ತಂದ ಹಸ್ತಿನವತಿಯ ಸೆರೆಯೊಳಗಿಟ್ಟನು. ಅಣ್ಣ ತಮ್ಮಂದಿರು ನೂರ್ವರು ನಾವು, ನಮಗೊದಗಿತೋ ಸೆರೆ ಮನಸಾವು. ಅಣ್ಣ ತಮ್ಮಂದಿರು ನೂರ್ವರು ನಾವು, ನಮಗೊದಗಿತೋ ಸೆರೆ ಮನಸಾವು. ದಗದಗ ದಗದಗ ದಗದಗನೆದ್ದಿದೆ ದೇಶಜ್ವಾಲೆ, ದಹಿಸುತ್ತಲಿದೆ ಲೋಕ ಕರಾಳೆ. ನೂರ್ವರೊರ್ವನೆ ಉಳಿದಿಹನೀಗ, ತೀರಿಸಲನು ಜರ ಸಾಲವ ಬೇಗ. ಉಳಿದಿಹನೀಗ ತೀರಿಸಲನು ಜರ ಸಾಲವ ಬೇಗ. ಹೆಮ್ಮರವಾಯಿತು ಎನ್ನಯ ಸೇಡು 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 ಸೇಡು. ಹೆಮ್ಮರವಾಯಿತು ಎನ್ನಯ ಸೇಡು, ಸ್ಮಶಾನವೆನುಪುದು ಕೌರವ ನಾಡು. ಹೆಮ್ಮರವಾಯಿತು ಎನ್ನಯ ಸೇಡು, ಸ್ಮಶಾನವೆನುಪುದು ಕೌರವ ನಾಡು. ದಗದಗ ದಗದಗ ದಗದಗನೆದ್ದು ದೇಶಜ್ವಾಲೆ, ದಹಿಸುತ್ತಲಿದೆ ಲೋಕ ಕರಾಳೆ. ದಗದಗ ಈ ಶಕುನಿಯನ್ನು ನಿನ್ನ ಸೋದರ ಮಾವನೆಂದು ತಿಳಿದಿರುವೆಯಾ ಬೆಪ್ಪೆ? ಅಲ್ಲ ಅಲ್ಲ, ನಿನ್ನ ಮತ್ತು ನಿನ್ನ ಸಹೋದರರ ವಿನಾಶಕ್ಕೆ ಹೆಗಲೇರಿದ ಶನಿ, ಆ ಜನ್ಮ ಶನಿ. ಅಣ್ಣ ಅಳಬೇಡಿ ನನ್ನ ಹತಭಾಗ್ಯ ಸಹೋದರರೇ, ಅಳಬೇಡಿ. ಅಯ್ಯೋ ಅಳಬೇಡಿ. ಯೋಧನ 99 ಮಂದಿ ಸಹೋದರರ ಚಿನ್ನ ರುಂಡಗಳಿಂದ ನರಕದಲ್ಲಿರುವ ನಿಮಗೆ ನೀರಾಂಜನವನ್ನು ಮಾಡಿಸುವೆನು. ದುರ್ಯೋಧನ, ನರಕದ ಭಯಂಕರ ಹಿಂಸೆಗಿಂತಲೂ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದ ನಿನಗಾಗುವ ಹಿಂಸೆಯು ಅತಿ ಭಯಾನಕವೆನಿಸುವುದು. ಹೆತ್ತ ತಾಯಿಯ ಕಣ್ಣೀರಿನಿಂದ ತೊಯ್ದು, ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ, ಪುತ್ರ ಶೋಕದಿಂದ ದಹಿಸುತ್ತಾ, ನಿನಗಾಗಿ ಒಂದು ನಿಟ್ಟುಸಿರು ಬಿಡುವವರಿಲ್ಲದಂತೆ ಮಾಡಿ ಹಿಡಿಸುವೆ ನರಕದ ಮಾರ್ಗವನ್ನೇ ಹಿಡಿಸುವೆ. ನರಕದ ಮಾರ್ಗ ನಿನಗೆ ಪರಮ ವೈರಿಗಳಾದ ಆ ಪಾಂಡವರಿಗೆ ಎನ್ನುವಷ್ಟರಲ್ಲಿಯ ನಾನು ಮಾಡಿದ ಕಾರ್ಯವು ಯುಕ್ತವೇ ಮಾವ? ಚಿಂತೆ ಏಕೆ ಕುರುರಾಜ? ಜಯತ್ರದ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ನಿನ್ನ ಸಹಾಯಕ್ಕೆ ಹೊರಟರೆಂದು ದೂತನಾಗಲೇ ಸಮಾಚಾರವನ್ನು ತಂದಿರಲಿಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನ ಅಸಹಾಯ ಶೂರನು ತನ್ನೆರಡು ತೋಳ್ಬಲಗಳಿಂದ ಇಡೀ ಪಾಂಡವ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲೆ ಮಾವ. ದುರ್ಯೋಧನ, ಆದರೆ ಜ್ಞಾತಿ ಹಿಂಸೆ, ಸ್ವಯುತ ಕಲಹ ನನಗೆ ಉಚಿತವೇ ಮಾವ. ಆ ದಿನ ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಅದೆಷ್ಟೋ ವಿಧವಾಗಿ ಹೇಳಿದೆನು. ನಿನ್ನ ಮೇಲಿನ ಅಭಿಮಾನದಿಂದ ಅವನ ಮಾತನ್ನು ನಿರಾಕರಿಸಿದೆ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ, ಅವನ ಮಾತು ಪರಿಗ್ರಾಹ್ಯವಲ್ಲ. ಬಿಡು ಸುಯೋಧನ. ಸಹೋದರ ಸಹೋದರ, ಅಣ್ಣ
ಗೈದ ಕಾರ್ಯವ ಅದೆಲ್ಲ ಗೈದ ಕಾರ್ಯವ ಕೃಷ್ಣ ಗೈದ ಕಾರ್ಯವ ಅಣ್ಣ ನಾನು ನೋಡಿ ಬಂದೆ ಕೃಷ್ಣ ಗೈದ ಕಾರ್ಯವ ಅದೆಲ್ಲ ಗೈದ ಕಾರ್ಯವ ಅದವನ್ನ ಅದವನ್ನ ಕಂಡಿಯ ಮೋದದಿಂದ ವಂಚಿಸುತ್ತ ಬರುವನಂತೆ ಅಗ್ಗದ ಬರುವನಂತೆ ಅಗ್ಗದ ಅಣ್ಣ ನಾನು ನೋಡಿ ಬಂದೆ ಕೃಷ್ಣಗೈದ ಕಾರ್ಯವ ಕೃಷ್ಣಗೈದ ಕಾರ್ಯವ ಅಗಜ ಎಷ್ಟು ಅಸ್ತಿರಾವತಿಗೆ ಬಂದಿರುವನು ನಾಳೆ ಪ್ರಾಪ್ತ ಕಾಲದಲ್ಲಿ ನಮ್ಮ ರಾಜಸಭೆಯಲ್ಲಿ ಶಾಂತಿ ಸಂತಾನವಂತಣ್ಣ. ಏನು ಕೃಷ್ಣನ ಅಸ್ತಿರಾವತಿಯಲ್ಲಿ ಸಹೋದರ ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಅಗ್ರಜ ಆ ಕಳ್ಳಕ್ಕಳು ನಮಗೆ ಸಭೆಗೆ ಬರಲಿ, ಅವನನ್ನು ಜೀವಸರದ ಹಿಂಡು ಬಿಡುವೆನು. ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಕೃಷ್ಣನ ಮರ್ಮವ ತಿಳಿಯುವುದು ಎಚ್ಚರಿಕೆ. ಕೃಷ್ಣನ ಮರ್ಮವ ತಿಳಿಯುವುದು ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಗುರುಕುಲದ ವಿನಾಶವಾಗುವ ಕಾಲವು ಬಂದು ಎಚ್ಚರಿಕೆ. ಗುರುಕುಲದ ವಿನಾಶವಾಗುವ ಕಾಲವು ಬಂದು ಎಚ್ಚರಿಕೆ ಅಣ್ಣ, ಎಚ್ಚರಿಕೆ. ಆದರ್ಪಿದಾದ ಗೋಪಾಲಕರು ನಮ್ಮ ಸತ್ಕರವನ್ನು ಗ್ರಹಿಸುವಂತೆ ಕಾಣುತ್ತಿಲ್ಲ. ಆಗಲೇ ರಾಜಪ್ರಸಾದವನ್ನು ಮಿತ್ರ ನಮ್ಮನೆಯನ್ನು ಯೋಚಿಸುವುದು. ಎಷ್ಟೊಂದು ಅವಹೇಳನವನ್ನ ಇದು ಅವಹೇಳನಲ್ಲ ಪ್ರಿಯ ಸಹೋದರ. ಯದುಪತಿ ಭಕ್ತ ಪರವಾದಿನನು ವಿದುರಂತಹ ಭಕ್ತರು ಅವನಿಗೆ ಮತ್ತಾರಿನಿರುವರು. ಈ ದಿನ ಅವರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಚಿಂತಿಸಬೇಡ, ನಡೆ ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಏನು ಆ ಕಳ್ಳ ಕೃಷ್ಣ ಸತ್ಕಾರ? ಆ ಕಳ್ಳ ನಮ್ಮ ಸಭೆಗೆ ಬರಲಿ, ಜೀವ ಸಭೆಯಿಂದ ಬಿಡಲು ದುರಾತ್ಮರಾದ ದ್ರೋಹಿಗಳ ದುರಾತ್ಮರಾದ ದ್ರೋಹಿಗಳ ಕೃಷ್ಣನಿಗೆ ಸತ್ಕಾರ. ಆ ಸತ್ಕಾರ ನನಗೆ ಒಪ್ಪದು. ಸಹೋದರ, ನನ್ನ ತಮ್ಮನನ್ನು ಒಂದೊಂದು ಸಾರಿ ಶಮನ ಮಾಡುವುದು ನನಗೂ ದುಸ್ಸಾಧ್ಯವೆನಿಸುವುದು. ನೋಡಿಯೇ ಮಾವ, ಈ ನನ್ನ ತಮ್ಮನ ಕ್ರೋಧಾಗ್ನಿ ಜ್ವಾಲೆಯನ್ನ ಮದಗಜಗಳೆಷ್ಟೇ ಇದ್ದರೆ ಈ ಸಿಂಹಕ್ಕೆ ಸರಿ ಸಾಟಿಯಾಗಬಲ್ಲರೆ? ಸಾಧ್ಯವೇ ದುರ್ಯೋಧನ? ಅದಿರಲಿ ಮಾವ, ಈಗ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ಕೃಷ್ಣನ ತಲೆ ಕೆಳಕು ವಿದ್ಯೆಗಳು ನಿನಗಿನ್ನೂ ತಿಳಿದಿಲ್ಲ ಸುಯೋಧನ. ಅವನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ಈ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಪಡಿಯನ್ನ ಆಶ್ರಯಿಸುತ್ತಿದ್ದನೆ. ಪ್ರಾರಂಭದಲ್ಲಿಯೇ ಸಹಿಸಲಾರದಂತಹ ಅಪಮಾನ, ಭಕ್ತಿ ವೈರಾಗ್ಯದ ನೆಪದಿಂದ ವಂಚಿತನಾಗಿ ಈ ಅಪಮಾನವನ್ನು ನೀನು ಹೇಗೆ ಸಹಿಸುವೆ ಸುಯೋಧನ? ಹೇಗೆ ಸಹಿಸುವೆ? ಶಕುನಿ, ಆ ಕೃಷ್ಣನ ನಿನಗೆ ಇಷ್ಟೊಂದು ದ್ವೇಷವೇಕೆ? ಕೇಳು, ಕೃಷ್ಣನು ಕ್ಷತ್ರಿಯ ಜಾತಿಗೆ ಕಳಂಕ ಸ್ವರೂಪ. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನೆ ಮಾಡಲೆಂದೇ ಅವನ ಅವತರಿಸಿರುವುದು. ಯಾರು ಅವನ ಭಕ್ತಿ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡಿಬಿಡುವ. ಅಲ್ಲವಯ್ಯ, ಕಂಸ, ಜರಾಸಂಧ, ಶಿಶುಪಾಲಾದಿಗಳು ನಿನಗೆ ಅಂತಹ ಮಿತ್ರರಾಗಿದ್ದರು ಅಲ್ಲವೇ ಮಾವ? ಕಾರಣವಿಲ್ಲದೆ ಅವರನ್ನು ಸಂಹರಿಸಿ
ಕಂಸನನ್ನು ವಧಿಸಿ ಅರುಳು ಮರುಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕುಳ್ಳಿರಿಸಿ ಸಹೋದರನನ್ನು ಸುರಪಾನ ಪ್ರಮುಕ್ತನನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡನು. ಇಂತಹವನಿಗೆ ಮನ್ನಣೆಯೇ ಕೌರವೇಶ್ವರ. ಹಾಗಾದರೆ ಅಂದು ನನ್ನನ್ನು ದ್ವಾರಕೆಗೆ ಏಕೆ ಕಳಿಸಿದೆ ಮಾವ? ಆ ನಂದಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಸಹಾಯವನ್ನು ಬೇಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು. ಏನ ಮಾವ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದಲ್ಲನ್ನು ಕಿತ್ತು ಅಳಿಕಾದರೊಡನೆ ಸರಸವಾಡಬಹುದಲ್ಲವೇ? ಕೇಳು, ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತವಾದ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಒಂದು ವೇಳೆ ಕೃಷ್ಣನೇನಾದರೂ ಸೈನ್ಯ ಸಮೇತನಾಗಿ ನಿನ್ನ ಪಕ್ಷ ವಹಿಸಿದ್ದರೆ ಕೃಷ್ಣ, ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬೇಕಾಗುತ್ತಿತ್ತು ಅಲ್ಲವೇ ಮಾವ? ಆದರೆ ಆ ಅರ್ಜುನನು ನಿನ್ನನ್ನು ಈ ಸಂಕಟದಿಂದ ಪಾರು ಮಾಡಿದನಯ್ಯ. ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು ಶಕುನಿ. ಅವನ ಮೇಲಿನ ದ್ವೇಷದಿಂದ ಪಾಪ ಆ ಬಡ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ. ಪಾಪ, ಪುಣ್ಯ, ದಯೆ, ದಾಕ್ಷಿಣ್ಯ ಇವುಗಳನ್ನು ಕಲಿತೆ ಆ ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ಒಂದು ವೇಳೆ ನೀನೇನಾದರೂ ಸಂಧಿಗೆ ಸಮ್ಮತಿಸಿ ಅವರಿಗೆ ಆಶ್ರಯವನ್ನು ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾದ. ಅಲ್ಲವಯ್ಯ, ಪಗಡೆಯಾಟದಲ್ಲಿ ಆ ಪಾಂಡವರು ರಾಜ್ಯವನ್ನು ಸೋತಾಗಲೇ ಅವರ ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು. ಪುನಃ ಅವರದನ್ನು ಪಡೆಯುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿಯಲ್ಲಿಡುವುದು ನಿನಗೆ ಉಚಿತವಲ್ಲ. ಒಂದು ವೇಳೆ ಆ ಪಾಂಡವರು ರಾಜ್ಯಕ್ಕೆ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಣಸಿ ವಿಜಯಲಕ್ಷ್ಮಿಯ ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕೆ? ದೇಹಿ 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 ಎಂದು. ಸರಿಯಾಗಿ ಹೇಳಿದ ಸೌಭಾಗ್ಯ ರಾಜ. ನಿನ್ನ ಸಲಹೆಯ ಹೊರತಾಗಿ ಆ ಪಾಂಡವರಿಗೆ ಪೂಜೆ ಮನೆ ಜಾಗವನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವೇ ಅಲ್ಲ ಸುಯೋಧನ, ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತವಾಗಬೇಕು. ಹೌದು ಮಾವ, ಆಗಲೇಬೇಕು. ಆದರೆ ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದಯ್ಯ. ಅದೇನು ನಿನ್ನ ಸಲಹೆ? ಸಮಯ ಬಂದಾಗ ತಿಳಿಸುವೆನು. ಮಾವ, ನಿನ್ನ ಸಲಹೆಯ ಹೊರತಾಗಿ ಈ ದುರ್ಯೋಧನು ಯಾವ ಕಾರ್ಯವನ್ನು ನಡೆಸಲಾರ. ಆದರೆ ಈಗ ನನಗೆ ಉಕ್ಕಿ ಬರುತ್ತಿರುವ ಸಿಟ್ಟಿಗೆ, ಬೆಟ್ಟದಂತೆ ಬುಗಿದಿರುವ ಸರ್ಪಕ್ಕೆ ವಿಷಾಗ್ನಿಯನ್ನು ಉಸಿರಿ ನುಂಗುವ ಮಹೋರಗನಂತೆ ಆ ಪಾಂಡವರನ್ನು ಸಿಗುವೆ ಕ್ಷಣದಲ್ಲಿ ಪಾಂಡವರ ಪಾಂಡವರ ವೀರ ವೀರರಾದರೇನು ಚಕ್ರವರ್ತಿಯಾದ ನನ್ನ ಕೆಳಗಿನ ಅಲಂಕೃತ ದುರ ದುಷ್ಟ ದುರ್ಗ ಕ್ಷಣದಲ್ಲಿ ಪಾಂಡವರ ಆ ದುರುಳ ಭೀಮನೊಡ ಸೇರಿದ ಅವನ ಕರುಳ ಮಗಿದ ರಕ್ತ ಮುಡಿ ಈ ಕಟ್ಟ ಪಿಡಿದು ನನಗೆ ನೋಡಿ ಏನೇನು ಆ ದುರುಳ ಭೀಮನೊಡಲು ಸೇರಿದ ಅವನ ಕರುಳ ಬಗೆದ ರಕ್ತ ಮುಡಿ ಈ ಕಟ್ಟ ಪಿಡಿದು ನನಗೆ ನೋಡಿ ಹಳದಿ ನಾ ಗೆಲ್ಲಿಸಿ ಚಳದಿ ನಾ ಮೆರೆದು ವೈರಿ ಮದ ಮುರಿ ನಾ ಬರುವೆ ಚಳದಿ ನಾ ಗೆಲ್ಲಿಸಿ ಚಳದಿ ನಾ ಮೆರೆದು ವೈರಿ ಮದ ಮುರಿದು ಗೆಲ್ಲುವೆ ಜಯಿಸುವೆ ನಡೆಸುವೆ ಫಲ 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 ನಾನೀಗ ಸಿಗುವೆ ಕ್ಷಣದಲ್ಲಿ ಪಾಂಡವರ ನಾವೆಂದು ಬಲುಮದು ಮೆರೆದು ನಡೆಯುತ್ತ ಕೌರೇಶ ನಮ್ಮ ಕೆಳಗೆ ಜರುಗಿ ನಡೆಯುವ ಈ ಭೂಮಿ ನಾಡ ದೇಶದ ಸಮರವ ನಾವೆಂದು ಬಲುಮದು ಮೆರೆದು ನಡೆಯುತ್ತ ಕೌರೇಶ ನಮ್ಮ ಕೆಳಗೆ ಜರುಗಿ ನಡೆಯುವ ಈ ಭೂಮಿ ನಾಡ ಬಯಸಿದೆ
ದೇಶ ಸಮರವ ತೋರಿ ಕೃಷ್ಣನ ಮೇಲೆ ಎಂಬ ಧೈರ್ಯದಲ್ಲಿ ರಾಜ್ಯದಾಸೆಯಲ್ಲಿ ಹೇಗುತ್ತದೆ ಕೃಷ್ಣನ ಮೇಲೆ ಎಂಬ ಧೈರ್ಯದಲ್ಲಿ ರಾಜ್ಯದಾಸೆಯಲ್ಲಿ ಗೆಲ್ಲುವೆ ಜಯಿಸುವೆ ಗಳಿಸುವೆ ಫಲ 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 ನೀ ಬದುಕುವೆ ಕ್ಷಣದಲ್ಲಿ ಪಾಂಡವರ ವೀರ ಧೀರರಾದರೇನು ವೀರ ಚಕ್ರವರ್ತಿಯಾದ ನನ್ನ ಕೆಳಗಿನ ಮತ್ತು ದುಷ್ಟ ದುರುಳ ಧೂರ್ತರ ನಡೆ ಕೌರವೇಶ್ವರ ನಡೆ 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 ಪಾಪಿ ಕುರುಕುಲದ ರಣಕಲಿ ರಣರಂಗದಲ್ಲಿ ನೀನಾಗುವೆ ನರಬಲಿ ಬಂದಿತೋ ನಿನಗಂತ್ಯದ ಕಾಲ ಭೋರ್ಗರೆವ ಬಿರುಗಾಳಿಗೆ ಸೇಡಿನ ಕಾರ್ಮೋಡವನ್ನೆಬ್ಬಿಸಿ ಏಷಾಗ್ನಿಯೇ ಮಿಂಚಿನಂತೆ ಪ್ರಜ್ವಲಿಸಿ ಆರ್ಭಟಿಸುವ ಗುಡುಗು ಸಿಡಿಲುಗಳೇ ಈ ಧರೆಯನ್ನು ಬಿರಿಯುವಂತೆ ಮಾಡಿ ಈ ಶಕುನಿಯ ಕೃತ್ರಿಮ ವಿಷದ ಮಳೆಗೆ ಈ ನಿನ್ನ ಕುರು ಸಾಮ್ರಾಜ್ಯವು ಕೊಚ್ಚಿ ಹೋಗಲಿ. ಅಸ್ತಿನವತಿಯ ಅರಸು ದುರ್ಯೋಧನ ಮುಗಿಯುವೆ ನಿನ್ನಯ ಗರ್ವವನು ಅಸ್ತಿನವತಿಯ ಅರಸು ದುರ್ಯೋಧನ ಮುರಿಯುವೆ ನಿನ್ನಯ ಗರ್ವವನು ತೀರಿಪೆನನು ಜರ ಸಾಲವನು ನನ್ನಯ ಕುತಂತ್ರ ಜಾಲದಿ ನಿನ್ನ ಸರ್ವನಾಶವ ಮಾಡುವೆನು. ದುರ್ಯೋಧನ ಅಗಳಗಳನ್ನವ ಚೆಲ್ಲುತ್ತ ಮನದಲ್ಲಿ ಕಿಲ ಕಿಲ ನಗುತ್ತಿದ್ದೆ ನೀನಂದು. ದುರ್ಯೋಧನ ಅಗಳಗಳನ್ನವ ಚೆಲ್ಲುತ್ತ ಮನದಲ್ಲಿ ಕಿಲ ಕಿಲ ನಗುತ್ತಿದ್ದೆ ನೀನಂದು. ಆಮನ ಸುಡುತ್ತಿದೆ ನನಗಿಂದು ಅನ್ನಯ ಕುತಂತ್ರ ಜಾಲದಿ ನಿನ್ನ ಸರ್ವನಾಶವ ಮಾಡುವೆನು. ಭೀಮಾರ್ಜುನರ ಎದುರಿಗೆ ನಿಲ್ಲಿಸಿ ಭೀಕರ ಯುದ್ಧವ ಮಾಡಿಸುವೆ. ಭೀಮಾರ್ಜುನರ ಎದುರಿಗೆ ನಿಲ್ಲಿಸಿ ಭೀಕರ ಯುದ್ಧವ ಮಾಡಿಸುವೆ. ನಿನಗಂತ್ಯದ ದಾರಿಯ ತೋರಿಸುವೆ. ನನ್ನಯ ಕುತಂತ್ರ ಜಾಲದಿ ನಿನ್ನ ಸರ್ವನಾಶವ ಮಾಡುವೆನು. ಎಂಬಕ್ಷರ ಶಪಥವಗೈದು ಎಂಬಕ್ಷರ ಕುರುಕುಲವ ಎಂಬಕ್ಷರ ಶಪಥವಗೈದು ಎಂಬಕ್ಷರ ಕುರುಕುಲವ ನೀ ಎಂಬಕ್ಷರ ನಿನಾಮಗೈಯುತ ಶಕುನಿಯ ಹೆಸರಿಗೆ ಸ್ವಾಗತವ. ನೀ ಎಂಬಕ್ಷರ ನಿನಾಮಗೈಯುತ ಶಕುನಿಯ ಹೆಸರಿಗೆ ಸ್ವಾಗತವ. ಈ ಶಕುನಿಯ ಹೆಸರಿಗೆ ಸ್ವಾಗತವ. ಈ ಶಕುನಿಯ ಹೆಸರಿಗೆ ಸ್ವಾಗತವ. ಪರಮಾತ್ಮ 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 ಪದೋಪದ ಬನೆ ನಿನ್ನ ಪಾದಕ್ಕೆ ರಘುವನಯ್ಯ. ಪರಮಾತ್ಮ ಪದೋಪದ ಬನೆ ನಿನ್ನ ಪಾದಕ್ಕೆ ರಘುವನಯ್ಯ. ಪದುಳದಿಂದಲೇ ಸಲಹೋ ರಂಗಯ್ಯ. ಪದೋಮದ ಬನೆ ನಿನ್ನ
ಪಾದಕ್ಕೆ ರಘುವೆನಯ್ಯ ಪದೋಳ ಪರಮಾತ್ಮ ಏನ ಪೇಳಲಿ ನಿನ್ನ ದೀನ ದಯಾಕರ ಪರಮಾತ್ಮ ಏನ ಪೇಳಲಿ ನಿನ್ನ ದೀನ ದಯಾಕರ ಆದಿತ ಮಾಧವ ಪಾಲಿಸದೆ ಪರಮಾತ್ಮ ಪಾಲಿತ ಮಾಧವ ಪಾಲಿಸೋದೇ ಪದುಮನ ಬರಲಿಲ್ಲ ಪಾದ ಕೆಳದುವೆನಯ್ಯ ಪದೊಳದಿಂದಲೇ ತಲಹೋರಂಗಯ್ಯ ಪದುಮನ ಬರಲಿಲ್ಲ ಪಾದ ಕೆಳದುವೆನಯ್ಯ ಪರಮಾತ್ಮ ಚಿರವಾರಿಧಿ ಶಯನ ಕರುಣಾಭರಣ ನಳಿನದನಾರಾಯಣ ಲಕ್ಷ್ಮೀರಮಣ ಪರಮಾತ್ಮ ಚಿರವಾರಿಧಿ ಶಯನ ಕರುಣಾಭರಣ ನಳಿನದನಾರಾಯಣ ಲಕ್ಷ್ಮೀರಮಣ ದರ್ಶನವ ತೋರೆಯ ರಂಗಯ್ಯ ಪರಮಾತ್ಮ ದರ್ಶನವ ತೋರೆಯ ರಂಗಯ್ಯ ತಾಮಸವೇ ಕೃಷ್ಣ ತಾಮಸವೇ ಕೃಷ್ಣ ಕೃಷ್ಣ ಪರಮಾತ್ಮ ಹಲವಾರು ವರ್ಷಗಳಿಂದ ನಿನ್ನ ಸೇವೆ ನಿನ್ನ ಧ್ಯಾನ ನಿನ್ನ ನಾಮಸ್ಮರಣೆಯಿಂದಲೇ ಕಾಲಾಹರಣ ಮಾಡುತ್ತಿರುವ ಈ ಪಾಮರನಾದ ನನಗೆ ನಿನ್ನ ಮಂಗಳ ಮೂರ್ತಿಯಾದ ನಿನ್ನ ದರ್ಶನವೊಂದು ಎಂದು ನನ್ನ ಕಂಗಳ ಅಂಗಳಕ್ಕೆ ತಂದು ನನ್ನ ಜನ್ಮವನ್ನು ಸಾರ್ಥಕಪಡಿಸುವೆ ದೇವ. ಓಹೋ, ಈ ದಿನ ಪರಮಾತ್ಮನು ಪಾಂಡವರ ಅರ್ಧ ರಾಜ್ಯವನ್ನು ಕೇಳಲು ರಾಯಭಾರಿಯಾಗಿ ಈ ಮಾರ್ಗದಲ್ಲೇ ಹೋಗುವಂತೆ. ಹೇ ದಯಾಮಯ, ಸಕಲ ಭೋಗ ಭಾಗ್ಯಗಳೊಡನೆ ಮೆರೆಯುತ್ತಿರುವ ಆ ದುರ್ಯೋಧನನ ಬಳಿಗೆ ಹೋಗುವಾಗ ಈ ಪಾವನನಾದ ನನಗೆ ಕಾಣಿಸುವೆಯ ಪ್ರಭು. ಪರಮಾತ್ಮ, ನಿನ್ನನ್ನು ನೋಡಿ ಸಿದ್ಧಿಯನ್ನು ಪಡೆಯುವವರೆಗೂ ಈ ಕ್ಷೀರಪಾನದಿಂದಲೇ ನನ್ನ ಪ್ರಾಣವನ್ನು ರಕ್ಷಿಸಿಕೊಳ್ಳುವನು ದೇವ. ಇದು ನಿನಗೇ ಅರ್ಪಿತವಾಗಲಿ. ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತರ ಮೊರೆಯಾಲಿಸಿ ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತರ ಮೊರೆಯಾಲಿಸಿ ಚೌರಿ ಮರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತರ ಮೊರೆಯಾಲಿಸಿ ಚೌರಿ ಮರೆ ಕೇಳಿ ನೀ ಬಾರೆಯ. ಪರಮಾತ್ಮ, ರುಕ್ಮಿಣಿ ಲೋಲಾ ವಾರಿ ಜಮಾಲ ವರಗುಣಶೀಲ ವಸುದೇವ ಪಾಲ. ಪರಮಾತ್ಮ, ರುಕ್ಮಿಣಿ ಲೋಲಾ ವಾರಿ ಜಮಾಲ ವರಗುಣಶೀಲ ವಸುದೇವ ಪಾಲ. ಮನ್ನಿಸಲಗುದೇ
ಸಾಲಗುವುದೇ ನಿಲ್ಲಯ ಲೀಲಾ ಬಣ್ಣಿಸಲಾಗುವುದೇ ನಿಲ್ಲಯ ಲೀಲಾ ತೀರ ಜಲೋಚನ ತರುಚನ ತೋರಯ್ಯ ತೀರ ಜಲೋಚನ ತರುಚನ ತೋರಯ್ಯ ಮೊರೆ ಕೇಳಿದಿ ಬಾರಯ್ಯ ತೋರಾರಿ ಪತ್ತರ ಮರೆಯಾಗಿಸಿ ಚೌರಿ ಮೊರೆ ಕೇಳಿದಿ ಬಾರಯ್ಯ ಮೊರೆ ಕೇಳಿದಿ ಬಾರಯ್ಯ ಮೊರೆ ಕೇಳಿದಿ ಬಾರಯ್ಯ ಎಂದ ಮೊರೆ ಕೇಳಿದಿ ಬಾರಯ್ಯ ಇದೇನು ಇತ್ತ ಕಡೆಯಿಂದ ಕೋಟಿ ಸೂರ್ಯ ಪ್ರಕಾಶಮಾನಕ್ಕೂ ಬೆಳಕು ತೋರಿ ಬರುತ್ತಿರುವುದಲ್ಲ ಅದ್ಯಾವ ಮಹಾಪುರುಷನಿರ್ಬೋದು ಭಕ್ತ ವತ್ಸಲನು ಯೋಗಿ ಶ್ರೇಷ್ಠನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನೂ ಆದ ನನ್ನ ಆರಾಧ್ಯ ದೈವನೂ ಆದ ಶ್ರೀ ಕೃಷ್ಣ ಪರಮಾತ್ಮನಿರಬಹುದೇ ಇರಲಿ ಸಮೀಪಕ್ಕೆ ಹೋಗಿ ನೋಡುವೆನು ಹೌದು ಹೌದು ನನ್ನ ಊಹೆಯು ನಿಜವಾಯಿತು ಪರಮಾತ್ಮ ಪರಮಾತ್ಮ ಪ್ರಥಮ ವಂದನವಯ್ಯ ಪರಮ ಪುರುಷ ದಶವಂದನವಯ್ಯ ದಶರಥ ಬ್ರಾಹ್ಮಣಂ ಪೋಲ್ವಾ ಶತಪತ್ರ ತಳನೇತ್ರ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಕೋವಿದೆಯ ರಸ ಕೋಟಿ ಮುಕೋಟಿ ವಂದನವಯ್ಯ ಮುಚುಕುಂದ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮಃ ಕೃಷ್ಣ ಪರಮಾತ್ಮ ಬೆಳಗಿದೆಯ ಮನ ಮಂದಿರದಿ ಬೆಳಗಿದೆಯ ಮನ ಮಂದಿರದಿ ಹರಿಸಿದೆಯ ಅಂಧಕಾರ ಮನದಿ ಪರಮಾತ್ಮ ಹರಿಸಿದೆಯ ಅಂಧಕಾರ ಮನದಿ ನನಗಿದೆಯ ಮನ ಮಂದಿರದಿ ಹಾಲ ಕಡಲೊಳು ಲೀಲೆಯಿಂದಾಡುತ್ತ ಲೋಲಲೋಚನೆಗೆ ಬಂದೆಯ ಪರಮಾತ್ಮ ಹಾಲ ಕಡಲೊಳು ಲೀಲೆಯಿಂದಾಡುತ್ತ ಲೋಲಲೋಚನೆ ಬಂದೆಯ ಕಡು ಚಿಲೆಯಾದ ಈ ಕಡದ ಕಡದು ಅರಿಯೇ ಪರಮಾತ್ಮ ಕಡು ಚಿಲೆಯಾದ ಈ ಕಡದ ಕಡದು ಅರಿಯೇ
ಶಿಲೆಯಾದ ಈ ಜಡಲ ಪಡೆದು ಅರಿಯೇ ಭವ್ಯ ಮೂರುತಿಯ ಮಾಡಿದೆಯ ಭವ್ಯ ಮೂರುತಿಯ ಮಾಡಿದೆಯ ಚರಣ ಬರ ಕೇಳಿ ತುರುಳ ಹಿರಣ್ಯದ ಕೊರಳದ ತರಳಲು ಧರಿಸಿದೆಯ ತುರುಳ ಹಿರಣ್ಯರ ಪರಳದ ಕೊರಳದ ತೋಳಲು ಧರಿಸಿದೆಯ ಕರಿಯ ಬರ ಕೇಳಿ ಬರದಿ ತಾ ಬಂದು ಮಕರಿಯ ತೆರೆಯನ್ನು ಬಿಡಿಸಿದೆಯ ಕರಿಯ ಮರ ಕೇಳಿ ಬರದಿ ತಾ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ ಹರಿಯನಂತ ನುಡರು ಬರದಿಂದಯ ಹರಿಯನಂತ ನುಡರು ಬರದಿಂದಯ ಮನದೊಳಗೆ ಭಜಿಸುವೆನು ನಿರುತ್ತಾರೆ ನಮೋ ನಾರಾಯಣ ನಮೋ ನಾರಾಯಣ ಓ ನಮೋ ನಾರಾಯಣ ಕೃಷ್ಣ ಪರಮಾತ್ಮ ವಿದುರ, ಹುಟ್ಟು ಕುರುಡರಿಗೆ ಕಣ್ಣು ಬಂದಂತೆಯೂ ದರಿದ್ರರಿಗೆ ನಿಧಿ ದೊರೆತಂತೆಯೂ ಈ ದೀನನ ಮರೆಯನ್ನು ಆರಿಸಿ ದರ್ಶನವಿತ್ತೆಯಲ್ಲ ದೇವ. ಈ ನಿಮ್ಮ ಪಾದ ಸ್ಪರ್ಶದಿಂದ ಈ ನನ್ನ ಕುಟೀರವು ಪಾವನವಾಯಿತು. ಇಂದಿಗೆ ನನ್ನ ಜನ್ಮ ಸಾರ್ಥಕವಾಯಿತು. ಇದು ನಿನಗೆ ಸಾಷ್ಟಾಂಗ ನಮಸ್ಕರಿಸುವುದು. ವಿದುರ, ನಿನಗೆ ಮಂಗಳವಾಗಲಿ ಮೇಲೆ. ಪರಮಾತ್ಮ ವಿದುರ, ನಿನ್ನ ಕೊಂಡಾಟವು ಹಾಗಿರಲಿ. ನಾನು ಮಾರ್ಗಾಯಾಸದಿಂದ ಬಹಳವಾಗಿ ಬಳಲಿರುವೆನು. ಏನಾದರೂ ಆಹಾರವನ್ನು ಕೊಡಯ್ಯ. ಪರಮಾತ್ಮ ಸಕಲ ಲೋಕಗಳನ್ನು ತನ್ನ ಹೃದಯ ಮಧ್ಯದಲ್ಲಿ ಅಡಗಿಸಿಕೊಂಡು ಚರಾಚರ ಪ್ರಪಂಚವನ್ನು ಪರಿಪಾಲಿಸುತ್ತಿರುವ ಲಕ್ಷ ನಕ್ಷತ್ರಮಯ ವಕ್ಷಾಂತರ ವೃಕ್ಷ ಕ್ಷೀರ ಸಾಗರ ಶಯನೆನಿಸಿದ ನೀನು ಈ ಕುಕ್ಷಿಯೊಳಗೆ ಏಳೇಳು ಲೋಕಗಳನ್ನು ರಕ್ಷಿಸಬಲ್ಲ ಪಕ್ಷಿವಾಹನನಾದ ನಿನಗೆ ಈ ಪಾಮರನಾದ ನಾನು ಏನು ಕೊಡಲಿ ದೇವ? ನನ್ನನ್ನು ಪರೀಕ್ಷಿಸುವೆಯಾ ದೇವ? ವಿದುರ, ಪರಮಾತ್ಮ ನೀನೇನು ಸಾಮಾನ್ಯನೇನು? ಪರಮಾತ್ಮ ಕೊಡವಿಯ ಭಕ್ತ ಶಿರೋಮಣಿ ನೀನು, ಕೊಡವಿಯ ಭಕ್ತ ಶಿರೋಮಣಿ ನೀನು, ಬಲ್ಲೆ ನಿನ್ನಯ ಮನವ ಬೇಡು ಬೇಡು ಬಲ್ಲೆ ನಿನ್ನಯ ಮನವ. ಪರಮಾತ್ಮ ಭಕ್ತಿಯ ಪಾಶದೆ ಚಿತ್ತವನೊಲಿಸಿದೆ, ಭಕ್ತಿಯ ಪಾಶದೆ ಚಿತ್ತವನೊಲಿಸಿದೆ. ಎತ್ತ ಹೋದರು ಮನ ಎತ್ತಲೆ ಬಾಳ್ಪುದು, ಎತ್ತ ಹೋದರು ಮನ ಎತ್ತಲೆ ಬಾಳ್ಪುದು. ಸತ್ತನೆಂದೆನಿಸಿಹ ವಿದುರ, ವಿದುರ, ಶಕ್ತನೆಂದೆನಿಸಿಹ ಮತ್ತ ಸುಯೋಧನ. ವಿದುರ, ಶಕ್ತನೆಂದೆನಿಸಿಹ ಮತ್ತ ಸುಯೋಧನ, ಭಕ್ತನೇ ನಿನಗಿಂತ ಉತ್ತಮನೇ ನಿಪನೆ. ಭಕ್ತನೇ ನಿನಗಿಂತ ಉತ್ತಮನೇ ನಿಪನೆ, ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ವಿದುರ, ಪರಮಾತ್ಮ ಹಲವಾರು ವರ್ಷಗಳಿಂದಲೂ ಈ ಪರ್ಣ ಕುಟೀರದಲ್ಲಿಯೇ ವಾಸ ಮಾಡಿಕೊಂಡು ಸದಾ ನನ್ನ ನಾಮವನ್ನೇ ಧ್ಯಾನಿಸುತ್ತಾ ಕಾಮ ಕ್ರೋಧಾದಿಗಳಿಗೆ ಎಡೆಮಾಡಿಕೊಡುವ ಆಹಾರವನ್ನು ತ್ಯಜಿಸಿ ಕೇವಲ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನನ್ನು ನಾನು ಅರಿಯದವನೆಂದು ಭಾವಿಸಿರುವೆಯಾ? ನಿನ್ನ ಕೊಂಡಾಟವು ಹಾಗಿರಲಿ.
ನಾನು ಮಾರ್ಗಾಯಾಸದಿಂದ ಬಹಳವಾಗಿ ಬಳಲಿರುವೆನು. ಏನಾದರೂ ಆಹಾರವನ್ನು ಕೊಡುವಿದುರಾ? ಪರಮಾತ್ಮ, ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ದೇವ. ಏನು, ಗೋಮಾತೆಯ ಕ್ಷೀರವೇ? ಹೌದು ಪರಮಾತ್ಮ. ವಿದುರಾ, ಪರಮಾತ್ಮ, ಈ ಹಿಂದೆ ಕುಚೇಲನು ನನಗಾಗಿ ತಂದು ಕೊಟ್ಟಿದ್ದ ಒಂದು ಹಿಡಿ ಅವಲಕ್ಕಿಯ ಸಾರವನ್ನು ಶಬರಿಯು ನನಗಾಗಿ ಹಲವಾರು ಕಾಡು ಮೇಡುಗಳಲ್ಲಿ ಅಲೆದು ರುಚಿ ನೋಡಿ ಕಚ್ಚಿ ಆರಿಸಿ ತಂದು ಕೊಟ್ಟಿದ್ದ ಹಣ್ಣಿನ ಸವಿಯನ್ನು ನಾನಿನ್ನೂ ಮರೆತಿಲ್ಲ ವಿದುರ. ನಿನ್ನಲ್ಲಿರುವ ಆ ಗೋಮಾತೆಯ ಕ್ಷೀರವೂ ಸಹ ನನಗೆ ಅಷ್ಟೇ ಪವಿತ್ರವಾದದ್ದು. ಹೋಗುವಿದುರ, ಗೋಮಾತೆಯ ಕ್ಷೀರವನ್ನೇ ತೆಗೆದುಕೊಂಡು ಬಾ. ಆಗಬಹುದು ಪರಮಾತ್ಮ. ವಿದುರ, ಏಕಯ್ಯ ಕಳವಳ ಪಡುತ್ತಿರುವೆಯಲ್ಲ? ಪರಮಾತ್ಮ, ಏನೆಂದು ಹೇಳಲಿ ದೇವ. ನಿಮ್ಮ ದೈವೇತ್ಯಕ್ಕೆಂದು ಇಟ್ಟಿದ್ದ ಹಾಲನ್ನು ನಿಮಗೆ ಅರ್ಪಿಸಿ ಎಲ್ಲವನ್ನೂ ನಾನೇ ಪಾನ ಮಾಡಿಬಿಟ್ಟೆನಲ್ಲ ದೇವ. ಏನು, ನನಗರ್ಪಿಸಿ ಎಲ್ಲವನ್ನು ನೀನೇ ಪಾನ ಮಾಡಿಬಿಟ್ಟೆಯ? ಹೌದು ಪರಮಾತ್ಮ. ನನಗರ್ಪಿತವಾದ ಮೇಲೆ ಆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಲೇಬೇಕು. ಹೋಗುವಿದುರ, ಆ ಕ್ಷೀರ ಪಾತ್ರೆಯನ್ನೇ ತೆಗೆದುಕೊಂಡು ಬಾ. ಆಗಬಹುದು ಪರಮಾತ್ಮ. ಎಂತಹ ಸುಳ್ಳುಗಾರನಯ್ಯ ನೀನು? ಏಕೆ ಪರಮಾತ್ಮ? ಪಾತ್ರೆ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ? ಪರಮಾತ್ಮ, ಈ ಪಾತ್ರೆಯ ತಳಭಾಗದಲ್ಲಿರುವ ಕ್ಷೀರದಿಂದ ನಿಮ್ಮ ತುದಿ ನಾಲಿಗೆಯೂ ನೆನೆಯುವುದಿಲ್ಲ ದೇವ. ಸಪ್ತ ಸಾಗರಗಳು ಏಕಕಾಲದಲ್ಲೇ ಬತ್ತಿ ಹೋದರೂ ಈ ನಿನ್ನ ಕ್ಷೀರ ಪಾತ್ರೆಯು ಎಂದಿಗೂ ಬತ್ತುವುದಿಲ್ಲ ವಿದುರ. ವಿದುರ, ಪರಮಾತ್ಮ, ನೀನು ಕೊಟ್ಟ ಕ್ಷೀರದಿಂದ ನನ್ನ ಮನಸ್ಸು ತೃಪ್ತಿಯಾಗಿ ಉಳಿದ ಕ್ಷೀರವು ಹೇಗೆ ಹೊಳೆ ಹೊಳೆಯಾಗಿ ಹರಿಯುತ್ತಿರುವುದು. ಕ್ಷೀರ ಸಾಗರ ಶಯನಿಸಿದ ನೀನು ಈ ನಿಮ್ಮ ಮಹಿಮೆಯನ್ನು ನಿಮ್ಮ ತಾಯಿಯಾದ ಯಶೋಧಾದೇವಿ ಮಾತ್ರ ಹರಿಯಬಲ್ಲವು. ನಾನು ನಿಮ್ಮ ಮಹಿಮೆಯನ್ನು ನಾನು ಹೇಗೆ ಹರಿಯಲು ದೇವ? ವಿದುರ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾಗಿರುವ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ನಾನು ದುರ್ಯೋಧನನ ಬಳಿಗೆ ರಾಯಭಾರಿಯಾಗಿ ಹೋಗುತ್ತಿರುವೆನು. ಪರಮಾತ್ಮ, ಆ ಪಾಂಡವರಿಗೆ ನಿಮ್ಮನ್ನೇ ಚಕ್ಷುಗಳೆಂದು ನಂಬಿರುವ ಆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಿಸಿ ಅವರನ್ನು ಕೈ ಬಿಡದಂತೆ ಕಾಪಾಡುವ ಭಾರದಿಂದದೋ ದೇವ. ವಿದುರ, ಪರಮಾತ್ಮ, ಆ ದುರ್ಯೋಧನನು ಪಾಂಡವರಿಗೆ ಬರಬೇಕಾಗಿರುವ ಅರ್ಧ ರಾಜ್ಯವನ್ನು ಅವನಾಗಿಯೇ ಕೊಟ್ಟರೆ ಸರಿ. ಕೊಡದೆ ಹೋದರೆ ಬಿಡಲಾರೆ ಕೇಳು ವಿದುರ. ಧರ್ಮವ ಅವಗೆಡಿಸುವವರನ್ನು ಸಭೆ ಪಡೆಯದೆ ನಾ ಬಿಡಲಾರೆ ಕೇಳು ವಿದುರ. ಧರ್ಮವ ಅವಗೆಡಿಸುವವರನ್ನು ಸಭೆ ಪಡೆಯದೆ ನಾ ಬಿಡಲಾರೆ ಕೇಳು ವಿದುರ. ಹೃದಯ ಸುತರು ಸಧರ್ಮದೊಳಿರಲು ಅತಿವ್ಯತೆ ಇತ್ತರೋ ಕುರುನಂದನರು. ಹೃದಯ ಸುತರು ಸಧರ್ಮದೊಳಿರಲು ಅತಿವ್ಯತೆ ಇತ್ತರೋ ಕುರುನಂದನರು. ಸತ್ಯವಂತರಿಗೆ ಜಯವಲ್ಲವಗೆ ಸತ್ಯವಂತರಿಗೆ ಜಯವಲ್ಲವಗೆ ಕುಟಿಲ ಮತಿಗಳಿಗೆ ಶುಭಬಹುದೇ ನಾ ಬಿಡಲಾರೆ ಕೇಳು ವಿದುರ. ಧರ್ಮವ ಹದಗೆಡಿಸುವವರನ್ನು ಸದೆ ಬಡಿಯದೆ ನಾ ಬಿಡಲಾರೆ ಕೇಳು ವಿದುರ. ನಾನೆಂದು ಬಲು ಗರ್ವದಿಮ್ಮೆರವ ಗುರುಕುಲವನ್ನು ಧರಿಸುವುದೇ. ನಾನೆಂದು ಬಲು ಗರ್ವದಿಮ್ಮೆರವ ಗುರುಕುಲವನ್ನು ಧರೆ ಉಳಿಸುವುದೇ. ಕೆಣಕಿ ಕೇಸರಿಯ ಒಣಕು ಜಮ್ಮೋಗ ಕದನದ ಜಯವನ್ನು ಪಡೆಯುವುದೇ. ಕೆಣಕಿ ಕೇಸರಿಯ ಒಣಕು ಜಮ್ಮೋಗ ಕದನದ ಜಯವನ್ನು ಪಡೆಯುವುದೇ.
ಪರಮಾತ್ಮ, ಆ ಪಾಂಡವರನ್ನು ನಾನೆಂದಿಗೂ ಕೈ ಬಿಡುವುದಿಲ್ಲ. ಅದಕ್ಕೋಸ್ಕರ ಈ ದಿನ ನನ್ನ ಸೋದರತ್ತಿಯಾದ ಕುಂತಿ ದೇವಿಯೊಡನೆ ಕೆಲವೊಂದು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ನಾಳೆ ದುರ್ಯೋಧನನ ರಾಜಸಭೆಗೆ ಬರುವೆನು. ನೀನು ಸಹ ಅಲ್ಲಿಗೆ ಬಾ. ಅಲ್ಲಿ ಹಿಂದೆಂದು ಕಂಡರಿಯದಂತ ಚಮತ್ಕಾರವನ್ನು ನಡೆಯುವುದು. ಆಗಬಹುದು ಪರಮಾತ್ಮ. ಪರಮಾತ್ಮ, ಜಗದ ಜೀವನದ ತನು ನೀನೇ, ಆಡಿಸಿ ಕೊಲ್ಲಿಸಿ ಮಾಯೆಯ ಕವಿಸಿ, ಆಡಿಸಿ ಕೊಲ್ಲಿಸಿ ಮಾಯೆಯ ಕವಿಸಿ, ಮನ ಹಿಡಿಯುವ ಮೋಹನ ರೂಪದ ಜಗದ ನಿಗಮ ಗೋಚರನೆ ನಿರ್ಮಲಾತ್ಮಕನಿಂದ ಬಲ್ಲವರಿಲ್ಲ ಜಗದ ಜೀವರಲಿ. ನಿಗಮ ಗೋಚರನೆ ನಿರ್ಮಲಾತ್ಮಕನಿಂದ ಬಲ್ಲವರಿಲ್ಲ ಜಗದ ಜೀವರಲಿ. ಪವನಗೆ ಚಿಲುಕಿದ ನಾದಿಯ ಮನುಜರ, ಪವನಗೆ ಸಿಲುಕಿದ ನಾದಿಯ ಮನುಜರ, ಪವನಗೆ ಸಿಲುಕಿದ ನಾದಿಯ ಮನುಜರ, ಪವರೋಗ ವೈದ್ಯ ಈ ಪರಿಪಾಲಿಸ, ಪವರೋಗ ವೈದ್ಯ ಈ ಪರಿಪಾಲಿಸ, ಜಗದ ಜೀವನದ ಆಡಿಸಿ ಕುಣಿಸಿ ಮಾಯೆಯ ಕಲಿಸಿ, ಆಡಿಸಿ ಕುಣಿಸಿ ಮಾಯೆಯ ಕಲಿಸಿ, ಮನ ಹಿಡಿಯುವ ಮೋಹನ ರೋಹನ ಜಗದ ಜೀವನದ ಜಗದ ಜೀವನದ ಪ್ರಭು ನೀನೇ. ಪರಮಾತ್ಮ, ಆ ಪಾಂಡವರನ್ನು ಕಂಡರೆ ಎಷ್ಟೊಂದು ಮಮಕಾರ, ಎಷ್ಟೊಂದು ಪ್ರೀತಿ. ದಯಮಾಡಿ ಪ್ರಭು, ದಯಮಾಡಿ. ವಿದುರ, ಪರಮಾತ್ಮ, ಮತ್ತೊಂದು ವಿಚಾರ. ಏನದು ಪರಮಾತ್ಮ? ನಾಳೆ ನೀನು ದುರ್ಯೋಧನರ ರಾಜಸಭೆಗೆ ಬರುವಾಗ ನಿನ್ನಲ್ಲಿರುವ ಸರ್ವೋತ್ತಮವಾದ ಬಿಲ್ಲು ತರುವುದನ್ನು ಮರೆಯಬೇಡ. ಆಗಬಹುದು ಪರಮಾತ್ಮ. ನಾನಿನ್ನು ಬರುವೆನು, ನಿನಗೆ ಮಂಗಳವಾಗಬಹುದು ದೇವ.